ಸ್ನೇಹಿತರೆ ನಮಸ್ಕಾರ. ನಾನು ಸಂತೋಷ್ ಕುಮಾರ್. ಈಗಾಗಲೇ ನಾನು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅನೇಕ ವಿದ್ಯಾರ್ಥಿಗಳು ಭಾಳ ಹೆಲ್ಪ್ ಆಗ್ತಿದೆ ಸರ್, ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತ ಮೆಸೇಜ್ ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ಪರ್ಸ್ನಲ್ ಆಗಿ ಕೂಡ ತಿಳಿಸಿದ್ರಿ. ಸೊ ಹಾಗಾಗಿ ನಿಮಗೊಂದು ಉಪಯೋಗ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಮತ್ತು ಇತರ ವಿದ್ಯಾರ್ಥಿಗಳು ಕೂಡ ಈ ಒಂದು ತರಗತಿಯ ಸದುಪಯೋಗವನ್ನ ಪಡೆದುಕೊಳ್ತಾರ ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾನು ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ವೈಯಕ್ತಿಕ ವ್ಯತ್ಯಾಸ, ಇಂಡಿವಿಜುವಲ್ ಡಿಫರೆನ್ಸ್ ಆಗಲಿ, ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಆಗಲಿ, ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ ನಾವು, ಸಮನ್ವಯ ಶಿಕ್ಷಣ ಅಥವಾ ಒಳಗೊಳ್ಳುವ ಶಿಕ್ಷಣ ಮತ್ತು ಸಮೂಹ ಗತಿಶಾಸ್ತ್ರ, ಗ್ರೂಪ್ ಡೈನಮಿಕ್ಸ್ ಬಗ್ಗೆ 4 ಚಾಪ್ಟರ್ಗಳನ್ನು ಕೇವಲ 50 ನಿಮಿಷದಲ್ಲಿ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೆ. ಈಗ ನಾನು ಈ ಒಂದು ವಿಡಿಯೋದಲ್ಲಿ 2 ಚಾಪ್ಟರ್ಗಳನ್ನು ತಗೊಳ್ತೀನಿ. ಒಂದು ವಿಶಿಷ್ಟ ಮಕ್ಕಳ ಶಿಕ್ಷಣ, ಓಕೆನಾ, ಸ್ಪೆಷಲ್ ಚಿಲ್ಡ್ರನ್ಸ್ ಎಜುಕೇಷನ್ ಇದೊಂದು, ಇನ್ನೊಂದು ಇವ್ಯಾಲ್ಯುವೇಷನ್ ಅನ್ನು ತಗೊಳ್ತೀನಿ, ಮೌಲ್ಯಮಾಪನ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಇವ್ಯಾಲ್ಯುವೇಷನ್ ಮೇಲೆ ಕೂಡ ಬರ್ತಿರ್ತಾವೆ ಮತ್ತು ವಿಶಿಷ್ಟ ಮಕ್ಕಳ ಶಿಕ್ಷಣದ ಮೇಲೆ ಕೂಡ ಬರ್ತದ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ಇವೆರಡು ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಕೂಡ ಮತ್ತು ಮಾಡೆಲ್ ಕ್ವಶನ್ಸ್ಗಳನ್ನು ಕೂಡ ತಗೊಳ್ತೀನಿ. ಓಕೆನಾ, ಸ್ವಲ್ಪ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಈಗ ನಾನು ಲಾಸ್ಟ್ ವಿಡಿಯೋದಲ್ಲಿ 4 ಚಾಪ್ಟರ್ಗಳನ್ನು ಮಾಡಿದ್ದೇನಲ್ಲ, ಆ 4 ಚಾಪ್ಟರ್ಗಳನ್ನು ಮಾಡ್ಲಿಕ್ಕೆ ನನಗೆ 4 ಅವರ್ ಬೇಕು. ಒಂದು ಚಾಪ್ಟರ್ನ 1 ಅವರಲ್ಲಿ ಕಂಪ್ಲೀಟ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಸಣ್ಣ ಇದ್ದಾವೆ, ಹಾಗಾಗಿ ಬಟ್ ಆದರೆ ನಾನು 50 ನಿಮಿಷದಲ್ಲಿ ಮಾತ್ರ ಕಂಪ್ಲೀಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಲಾಸ್ಟ್ ಮಿನಿಟ್ ಅದ, ಈಗಾಗಲೇ ನೀವೆಲ್ಲರೂ ಕೂಡ ಓದ್ಕೊಂಡಿರ್ತೀರಿ, ಅಭ್ಯಾಸ ಮಾಡಿರ್ತೀರಿ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದೀನಿ, ರಿವಿಷನ್ಗೋಸ್ಕರ ಅಷ್ಟೇ ಮಾಡ್ತಾ ಇದ್ದೀನಿ. ನಾನು ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇಲ್ಲ. ಹಾಗೆ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ಚಾಪ್ಟರ್ ನನಗೆ 2-3 ದಿನ ಬೇಕು, 2-3 ಕ್ಲಾಸ್ಗಳು ಬೇಕು. ಸೊ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸಸ್ ಬಗ್ಗೆ ತಿಳಿಸ್ರಿ, ಅವರಿಗೂ ಕೂಡ ಶೇರ್ ಮಾಡಿರಿ. ಓಕೆ, ಅವರು ಕೂಡ ಈ ಒಂದು ತರಗತಿಯ ಸದುಪಯೋಗವನ್ನು ಪಡ್ಕೊಳ್ಳಲಿ ಅಂತಕ್ಕಂಥದ್ದು ನಂದೊಂದು ಉದ್ದೇಶ. ಓಕೆನಾ, ಹಾಗಾದರೆ ಬನ್ನಿ ಮತ್ತೇಕೆ ತಡ, ಸ್ಟಾರ್ಟ್ ಮಾಡೋಣ್ರಿ. ಎಸ್, ನೋಡ್ರಿ, ವಿಶಿಷ್ಟ ಮಕ್ಕಳ ಶಿಕ್ಷಣದ ಬಗ್ಗೆ ನೋಡೋಣ್ರಿ ನಾವು ಇವತ್ತು. ವಿಶಿಷ್ಟ ಮಕ್ಕಳ ಶಿಕ್ಷಣ. ಓಕೆ, ಈ ವಿಶಿಷ್ಟ ಮಕ್ಕಳ ಶಿಕ್ಷಣ ಯಾವ ಚಾಪ್ಟರ್ನಲ್ಲಿ ಬರ್ತಪ್ಪ ಅಂತಂದ್ರೆ ನೋಡ್ರಿ, ಹೇಳ್ತೀನಿ ನಿಮಗೆ. ಚಾಪ್ಟರ್ ಹೆಸರೇನಪ್ಪ ಅಂತಂದ್ರೆ ಅಸಾಧಾರಣ ಮಕ್ಕಳು ಅಥವಾ ಅಪಸಾಮಾನ್ಯ ಮಕ್ಕಳು ಅಥವಾ ಅಪವಾದಾತ್ಮಕ ಮಕ್ಕಳು. ಏನ್ರಿ ಸರ್ ಅಸಾಧಾರಣ ಮಕ್ಕಳು ಅಂತಂದ್ರೆ ಏನು, ಅಪಸಾಮಾನ್ಯ ಮಕ್ಕಳು ಅಂತಂದ್ರೆ ಏನು, ಅಪವಾದಾತ್ಮಕ ಮಕ್ಕಳು ಅಂದ್ರೆ ಏನು, ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ನೋಡ್ರಿ, ಸಮನ್ವಯ ಶಿಕ್ಷಣ ಅಂತಂದ್ರೆ ಅಸಾಧಾರಣ ಪ್ಲಸ್ ಸಾಧಾರಣ ಮಕ್ಕಳನ್ನು ಇಬ್ಬರನ್ನ ಸೇರಿಸಿ ಮಾಡುವಂತಹ ಪಾಠ ಸಮನ್ವಯ ಶಿಕ್ಷಣ, ಒಳಗೊಳ್ಳುವ ಶಿಕ್ಷಣ. ಆದ್ರೆ ಅಸಾಧಾರಣ ಮಕ್ಕಳಂತಂದ್ರೇನು, ಅಪಸಾಮಾನ್ಯ ಮಕ್ಕಳಂತಂದ್ರೇನು, ಅಪವಾದಾತ್ಮಕ ಮಕ್ಕಳಂತಂದ್ರೇನು, ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದರ ಬುದ್ಧಿಶಕ್ತಿಯಲ್ಲಿ ಅತಿ ಹೆಚ್ಚು ಬುದ್ಧಿಶಕ್ತಿನ ಹೊಂದಿರತಕ್ಕಂಥ ಮಕ್ಕಳು ಅಥವಾ ಬುದ್ಧಿ ಮಾಂದ್ಯತೆಯನ್ನು ಹೊಂದಿರತಕ್ಕಂಥ ಮಕ್ಕಳು. ಅರ್ಥ ಆಯ್ತು ನಾನು ಏನು ಹೇಳ್ತೀನಿ? ನಾನು ಸಾಧಾರಣ ಅಲ್ಲ ಅಸಾಧಾರಣ ಇದ್ದೀನಿ, ನಾನು ಸಾಮಾನ್ಯನಲ್ಲ ಅಸಾಮಾನ್ಯ ಇದ್ದೀನಿ. ಅಸಾಮಾನ್ಯ ಅಂದ್ರೆ ಉಪೇಂದ್ರವರನ್ನ ನೆನಪು ಮಾಡ್ಕೊಳ್ರಿ. ನಾನು ಸಾಮಾನ್ಯನಲ್ರಿ, ಅಸಾಮಾನ್ಯ ಇದ್ದೀನಿ ಅಂದ್ರೆ ಭಾಳ ಇಂಟೆಲಿಜೆಂಟ್ ಅದನಂತ ಅರ್ಥ, ಅಥವಾ ಹುಚ್ಚನ ಅದನಂತ ಅರ್ಥ. ಹೋಲ್ಬಿಡ್ರಿ, ಅವ ನಮ್ಮಂಗೆ ಕಾಮನ್ ಇಲ್ಲ ಪಾಪ, ಅಸಾಮಾನ್ಯ ಅದನ. ಸಾಮಾನ್ಯನಲ್ರಿ, ಅವ ಅಸಾಮಾನ್ಯ ಅದನಂದ್ರೆ ಹುಚ್ಚದನ. ಬೌದ್ಧಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೋ ಒಂದು ರೀತಿ ಅಂಗವಿಕಲತೆಯಿಂದ ನ್ಯೂನ್ಯತೆಯನ್ನು ಹೊಂದಿದ್ದಾನ, ಶಾರೀರಿಕವಾಗಿ ನ್ಯೂನ್ಯತೆಯನ್ನು ಹೊಂದಿದ್ದಾನ, ಅವರನ್ನು ಅಸಾಧಾರಣ ಅಂತ ಕರಿತೀವಿ. ಆದರೆ ಅಥವಾ ಬಹಳ ಇಂಟೆಲಿಜೆಂಟ್ ಇದ್ದರಪ್ಪ ಅಂದ್ರೆ ಅವರಿಗೂ ಕೂಡ ಅಸಾಧಾರಣ. ಅವ ಸಾಧಾರಣ ಅಂತ ಹೇಳಿದ್ರೇನ್ರಿ, ಅವನಿಗೆ ಅಸಾಧಾರಣ ನಾವು ಹೇಳೋದ್ರ ಟೋನ್ ಮೇಲೆ ಚೇಂಜ್ ಆಗ್ತಾವ. ಅವ ಸಾಧಾರಣ ಅಲ್ರಿ ಅಸಾಧಾರಣ ಅಂದ್ರೆ ಭಾಳ ಟ್ಯಾಲೆಂಟ್ ಅದನಪ್ಪ, ಭಾಳ ಹುಷಾರ ಅದಾನ. ಅವ ಸಾಮಾನ್ಯ ಇಲ್ಲಿ ಬಿಡ್ರಿ, ಅಸಾಮಾನ್ಯನ. ಸಾಧಾರಣ ಅಲ್ಲಿ ಬಿಡ್ರಿ, ಪಾಪ ಅಸಾಧಾರಣ, ಒಂದು ಕಾಲು ಹೋಗ್ಯದ, ಕಿವಿ ಕೇಳಲ್ಲ, ಹೋಲ್ ಬಿಡ್ರಿ ಅಂದ್ರೇನು, ಒಂದು ನ್ಯೂನ್ಯತೆ ಹೊಂದಿದಾನಂತ ಅರ್ಥ, ಅಥವಾ ಹುಚ್ಚದನಂತ ಅರ್ಥ. ಅಂದ್ರೆ ಬೌದ್ಧಿಕವಾಗಿ ನ್ಯೂನ್ಯತೆ ಅಂದ್ರೆ ಹುಚ್ಚರು. ಓಕೆ, ಈ ಹೈ ಮತ್ತು ಪೂರ್ತಿ ಕೆಳಗೆ ಈ ಎರಡೂ ಮಕ್ಕಳನ್ನ ನಾವು ಅಸಾಧಾರಣ ಮಕ್ಕಳಂತ ಕರಿತೀವಿ. ನೋಡ್ರಿ, ಯಾರ್ಯಾರು ಬರ್ತಾರ ನೋಡ್ರಿ, ಪ್ರತಿಭಾವಂತರು ಬರ್ತಾರ, ಪೂರ್ಣ ಸಾಧಕರು ಬರ್ತಾರ, ನಿಧಾನವಾಗಿ ಕಲಿಯೋರು ಬರ್ತಾರ, ಮಂದ ಕಲಿಕಾರ್ಥಿಗಳು, ಸೃಜನಶೀಲತೆ ಉಳ್ಳ ಮಕ್ಕಳು. ಓಕೆ, ಇವರನ್ನೆಲ್ಲ ನಾವು ಏನಂತ ಕರಿತೀವಿ? ಅಸಾಧಾರಣ ಮಕ್ಕಳಂತ ಕರಿತೀವಿ. ಅರ್ಥ ಆಯ್ತ್ರಿ? ನೋಡ್ರಿ, ಸಾಧಾರಣಗಿಂತ ಭಿನ್ನ ಲಕ್ಷಣಗಳನ್ನ ಹೊಂದಿರುವ ಮಕ್ಕಳು. ಸಾಧಾರಣ ಅಂತಂದ್ರ ನೀವೆಲ್ಲ ಸಾಧಾರಣ, ನೀವು ಯಾರ್ರಿ? ಸಾಧಾರಣ ಮಕ್ಕಳು. ಸಾಧಾರಣಗಿಂತ ಭಿನ್ನ ಲಕ್ಷಣಗಳನ್ನು ಹೊಂದಿರುವ ಮಕ್ಕಳನ್ನ ನಾವೇನಂತ ಕರಿತೀವಿ? ಅಸಾಧಾರಣ ಮಕ್ಕಳು, ಅಪಸಾಮಾನ್ಯ ಮಕ್ಕಳು, ಅಪವಾದಾತ್ಮಕ ಮಕ್ಕಳು ಅಂತ ಕರಿತೀವಿ. ಇವರನ್ನೆಲ್ಲ ಸೇರಿಸಿ ಸಾಧಾರಣ ಮಕ್ಕಳ ಜೊತೆ ಒಯ್ದು ನಾವು ಪಾಠ ಮಾಡಿದೀವಿ ಅಂದ್ರೆ ಅದೇ ಸಮನ್ವಯ ಶಿಕ್ಷಣ. ಏನು ಪಾಠ ಮಾಡ್ತಾ ಇದ್ದೀನಿ ನಾನು? ಸಾಧಾರಣ ಶಿಕ್ಷಣ, ಅಪಸಾಮಾನ್ಯ ಮಕ್ಕಳ, ಅಪವಾದಾತ್ಮಕ ಮಕ್ಕಳು, ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್, ಇವರನ್ನು ಕರ್ಕೊಂಡು ಒಯ್ದು ಸಾಮಾನ್ಯ ತರಗತಿಯಲ್ಲಿ ಸಾಮಾನ್ಯ ಮಕ್ಕಳೊಂದಿಗೆ ಪಾಠ ಮಾಡಿದರೆ ಅದನ್ನೇ ನಾವು ಸಮನ್ವಯ ಶಿಕ್ಷಣ ಅಂತ ಕರಿತೀವಿ. ಅಥವಾ ಇವರನ್ನು ಸಪ್ರೇಟ್ ಪಾಠ ಮಾಡಿದೀವಿ ಅಂದ್ರೆ ಅಸಾಧಾರಣ ಮಕ್ಕಳು, ಅಪಸಾಮಾನ್ಯ ಮಕ್ಕಳು, ಅಪವಾದಾತ್ಮಕ ಮಕ್ಕಳು.
ಓಕೆನಾ? ನೋಡ್ರಿ ಇವ್ರು ಯಾರ್ರೀ ಸರ್ ಅಂತಂದ್ರೆ ಹೆಚ್ಚಿನ ಪ್ರತಿಭೆಯನ್ನ ಹೊಂದಿರ್ತಾರ ಅಥವಾ ಬುದ್ಧಿಶಕ್ತಿಯಲ್ಲಿ ಕೊರತೆಯನ್ನ ಹೊಂದಿರುವ ಎರಡೂ ಗುಂಪಿನ ಮಕ್ಕಳನ್ನ ನಾವು ಅಸಾಧಾರಣ ಮಕ್ಕಳು ಅಂತ ಕರಿತೀವಿ. ಚಿಲ್ಡ್ರನ್ ಆಫ್ ಬೋತ್ ಗ್ರೂಪ್ಸ್ ಹೂ ಹ್ಯಾವ್ ಹೈ ಟ್ಯಾಲೆಂಟ್ ಆರ್ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್. ಹೈ ಟ್ಯಾಲೆಂಟ್ ಅಂಡ್ ಲ್ಯಾಕ್ ಆಫ್ ಇಂಟೆಲಿಜೆನ್ಸ್ ಎರಡೂ ಗುಂಪಿನ ಮಕ್ಕಳನ್ನ ನಾವು ಏನಂತ ಕರಿತೀವಿ? ಅಸಾಧಾರಣ ಮಕ್ಕಳು ಅಂತ ಕರಿತೀವಿ. ಸ್ವಲ್ಪ ಸ್ಪೀಡ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಭಾವಂತ ಮಕ್ಕಳು ಅಂತಂದ್ರೆ ಏನು? ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಏನ್ರಿ? ಪ್ರತಿಭಾವಂತ ಮಕ್ಕಳು ಅಂತಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ಸ್. ಯಾರ್ರೀ ಸರ್ ಪ್ರತಿಭಾವಂತ ಮಕ್ಕಳು ಅಂತಂದ್ರೆ ನಿರಂತರವಾಗಿ ವಿಶಿಷ್ಟ ಸಾಧನೆ ತೋರಬಲ್ಲ ವ್ಯಕ್ತಿಗಳನ್ನ ಅಥವಾ ಮಕ್ಕಳನ್ನ ನಾವು ಪ್ರತಿಭಾವಂತ ಮಕ್ಕಳು ಅಂತ ಕರಿತೀವಿ. ಗಮನವಿಟ್ಟು ಕೇಳಬೇಕು. ಅನೇಕ ಬಾರಿ ಪ್ರಶ್ನೆಗಳಾಗಿದಾವ. ಇವ್ರ ಐಕ್ಯೂ ಎಷ್ಟಿರ್ತಪ್ಪ ಅಂದ್ರೆ 140 ಮತ್ತು 140 ಪ್ಲಸ್ ಇರ್ತದೆ. 140 ಅಥವಾ 140 ಪ್ಲಸ್ 140 ಅಥವಾ 140ಗಿಂತ ಹೆಚ್ಚು ಐಕ್ಯೂ ಬುದ್ಧಿಶಕ್ತಿನ ಹೊಂದಿರತಕ್ಕಂಥ ಮಕ್ಕಳನ್ನ ನಾವು ಪ್ರತಿಭಾವಂತರು ಅಂತ ಕರಿತೀವಿ. ಇವರಿಗೆ ಶಾಲೆಯಲ್ಲಿ ನೀಡುವ ಸಾಮಾನ್ಯ ಬೆಂಬಲದ ಅಗತ್ಯ ಇರಂಗಿಲ್ಲ. ಏನ್ ಸಾಮಾನ್ಯ ಬೆಂಬಲದ ಅಗತ್ಯ ಇರಂಗಿಲ್ಲ ಅಂತಂದ್ರೆ ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ ನಾವು. ನೋಡ್ರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತದ ಪ್ರತಿಪಾದಕರು ಯಾರ್ರಿ? ವೈಗೋಟ್ಸ್ಕಿ ಅವರು. ಓಕೆ, ಇವ್ರೇನ್ ಹೇಳ್ತಾರಪ್ಪ ಅಂತಂದ್ರೆ ಫಸ್ಟ್ ಏನ್ ಹೇಳ್ತಾರೆ ಇವ್ರು? ZAD ಅಂತ ಹೇಳ್ತಾರೆ. ಅಂದ್ರೆ ಮಗು ಸ್ವತಃ ಕಲಿಯುತ್ತದೆ. ZAD ಅಂದ್ರೆ ಏನ್ರಿ? ಮಗು ಸ್ವತಃ ಕಲಿಯುತ್ತದೆ. ಝೋನ್ ಆಫ್ ಆಕ್ಚುಯಲ್ ಡೆವಲಪ್ಮೆಂಟ್. ಅದಾದ ನಂತರ ZPD ಅಂತ ಹೇಳ್ತಾರ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಮಗು ಇತರರ ಮಾರ್ಗದರ್ಶನದಿಂದ ಕಲಿತದ ಅಂತ ಅರ್ಥ. ಮೂರನೇದೇನ್ರಿ? ZDD ಝೋನ್ ಆಫ್ ಡಿಜಿಟಲ್ ಡೆವಲಪ್ಮೆಂಟ್. ಮಗು ತಲುಪಲು ಸಾಧ್ಯವಾಗದೇ ಇರುವಂತ ಹಂತ. ಮೊದಲೇನ್ರಿ? ಮಗು ಸ್ವತಃ ಕಲಿತದ. ಎರಡನೇದೇನು? ಮಗು ಇತರರ ಮಾರ್ಗದರ್ಶನದಿಂದ ಕಲಿತದ. ಮೂರನೇ ಹಂತ ಮಗು ತಲುಪಲು ಸಾಧ್ಯವಾಗದೇ ಇರುವ ಹಂತ. ಯಾರು ಹೇಳ್ತಾರ? ವೈಗೋಟ್ಸ್ಕಿ ಅವರು ಹೇಳ್ತಾರೆ. ಇಲ್ಲೇನ್ ಹೇಳ್ತಾರಪ್ಪ ಅಂದ್ರೆ ಅವರು ಸ್ಕ್ಯಾಫೋಲ್ಡಿಂಗ್ ಬಗ್ಗೆ ಹೇಳ್ತಾರೆ. ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ತರಗತಿಯಲ್ಲಿ ಶಿಕ್ಷಕರು ಮಗುವಿಗೆ ತಾತ್ಕಾಲಿಕ ಬೆಂಬಲ ನೀಡುವುದನ್ನ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಅದಾದ ನಂತರ ರೆಸಿಪ್ರೋಕಲ್ ಟೀಚಿಂಗ್ ಅಂತ ಕರೀತಾರೆ. ನಾನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ ಸೋಶಿಯೋ ಕಲ್ಚರಲ್ ಥಿಯರಿ ಹೇಳುವಾಗ ನಾನು ಡಿಟೇಲ್ ಆಗಿ ಈಗಾಗಲೇ ಹೇಳಿದ್ದೀನಿ ನಾನು ಥಿಯರಿ ಕ್ಲಾಸಸ್ಗಳಲ್ಲಿ. ಆಫ್ಲೈನ್ ಮತ್ತು ಆನ್ಲೈನ್ ಆ್ಯಪ್ನಲ್ಲಿ ಕೂಡ ಹೇಳಿದ್ದೀನಿ. ಸೊ ಈಗೇನು ಹೇಳ್ತಾ ಇದ್ದೀನಿ? ಸ್ಕ್ಯಾಫೋಲ್ಡಿಂಗ್ ಮತ್ತು ರೆಸಿಪ್ರೋಕಲ್ ಟೀಚಿಂಗ್. ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ಸಿಂಪಲ್ ಆಗಿ ಸಾಮಾನ್ಯ ಬೆಂಬಲ ಕೊಡುವುದು, ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು. ಓಕೆ, ಸ್ಕ್ಯಾಫೋಲ್ಡಿಂಗ್. ರೆಸಿಪ್ರೋಕಲ್ ಟೀಚಿಂಗ್ ಅಂದ್ರೆ ಮಕ್ಕಳು ಚರ್ಚೆ ಮುಖಾಂತರ ಕಲಿಯುವುದನ್ನ ರೆಸಿಪ್ರೋಕಲ್ ಟೀಚಿಂಗ್ ಅಂತ ಹೇಳ್ತೀವಿ. ಎರಡರ ಬಗ್ಗೆ ವೈಗೋಟ್ಸ್ಕಿ ಅವರು ಹೇಳಿರ್ತಾರೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ನೀಡುವ ಸಾಮಾನ್ಯ ಬೆಂಬಲದ ಅಗತ್ಯವಿಲ್ಲ ಅಂದ್ರೆ ಸ್ಕ್ಯಾಫೋಲ್ಡಿಂಗ್ ನೀಡೋದು ಮಕ್ಕಳಿಗೆ ಅಗತ್ಯವಿಲ್ಲ. ಯಾವ ಮಕ್ಕಳಿಗೆ? ಪ್ರತಿಭಾವಂತ ಮಕ್ಕಳಿಗೆ. ಓಕೆ, ಇವರು ಯಾಕ್ರಿ ಅಂದ್ರೆ ಬಹುಮುಖ ಚಿಂತನೆಯನ್ನು ಹೊಂದಿರ್ತಾರ. ಡೈವರ್ಜೆಂಟ್ ಥಿಂಕಿಂಗ್ ಅಂತ ಕರಿತೀವಿ. ಏನಾದ್ರೂ ಒಂದು ಪ್ರಶ್ನೆ ಕೇಳಿದ್ರು ಅಂದ್ರೆ ವಿವಿಧ ಆಯಾಮಗಳಲ್ಲಿ ಅವ್ರು ಚಿಂತೆಯನ್ನ ಮಾಡ್ತಾರ, ವಿವಿಧ ದಿಶೆಗಳಲ್ಲಿ ಚಿಂತನೆ ಮಾಡ್ತಾರ. ಈ ರೀತಿ ಮಾಡಿದ್ರೆ ಹೆಂಗಾಗ್ತದ, ಈ ರೀತಿ ಮಾಡಿದ್ರೆ ಹೆಂಗಾಗ್ತದ, ಇದನ್ನೇ ನಾವು ಬಹುಮುಖ ಚಿಂತನೆ ಹೊಂದಿದ್ದಾರೆ ಅಂತ ಹೇಳ್ತೀವಿ. ಇವರು ಶಿಕ್ಷಕರಿಂದ ಸ್ವತಂತ್ರರಾಗಿರ್ತಾರ ಅಂದ್ರೆ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಟೀಚರ್ ಪಾಠ ಹೇಳಿದ್ರ ಓಕೆ, ಹೇಳಿಲ್ಲ ಅಂದ್ರೂ ತಾವು ಸ್ವಂತ ಓದ್ತಾರ. ಯಾಕ? ಅವ್ರು ಪ್ರತಿಭಾವಂತರ ಅದಾರ. ಅವ್ರ ಬೌದ್ಧಿಕ ಮಟ್ಟ 140 ಪ್ಲಸ್ ಐಕ್ಯೂ ಅದ. ಸೊ ಯಾವಾಗ್ಲೂ ಕುತೂಹಲ ಇರ್ತದ. ಓಕೆನಾ? ಯಾವಾಗ್ಲೂ ಕ್ಯೂರಿಯಾಸಿಟಿ ಇರ್ತದ. ಅವ್ರಿಗೆ ಏನೋ ಹೊಸತನ ಕ್ಯೂರಿಯಾಸಿಟಿ ಇರ್ತದ. ಅಭಿವ್ಯಕ್ತಿ ಪಡಿಸುವಲ್ಲಿ ಹೊಸತನ ಇರ್ತದ. ಹೊಸ ಹೊಸ ಯೋಚನೆಗಳು ಉದ್ಭವ ಆಗ್ತವೆ ಪ್ರತಿಭಾವಂತರಿಗೆ. ಓಕೆನಾ? ಪ್ರತಿಭಾವಂತರಿಗೆ ಇರುವ ಶೈಕ್ಷಣಿಕ ಕಾರ್ಯಕ್ರಮಗಳು ಯಾವಂದ್ರೆ ವೇಗವರ್ಧನೆ ಅಥವಾ ಮುಂಬಡ್ತಿ ಅಂತ ಕರಿತೀವಿ. ಎಕ್ಸಲರೇಷನ್ ಬಹಳ ಸರ್ತಿ ಎಕ್ಸಾಮ್ದಾಗ ಕೇಳ್ಯಾರಿ. ವೇಗವರ್ಧನೆ ಶಿಕ್ಷಣ ಯಾರಿಗೆ ನೀಡುವ ಶಿಕ್ಷಣ? ಪ್ರತಿಭಾವಂತರಿಗೆ. ಮುಂಬಡ್ತಿ ಅಂತ ಕರಿತೀವಿ. ಸಂಪದ್ಭರಿತ ಕಾರ್ಯಕ್ರಮ, ಪ್ರತ್ಯೇಕ ತರಗತಿ, ಪ್ರತ್ಯೇಕ ಶಾಲೆ, ಪ್ರಾಜೆಕ್ಟ್ ಆಗ್ಲಿ ಇವೆಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಯಾರಿಗೆ ಸಂಬಂಧಪಟ್ಟಿದಾವ ಅಂತಂದ್ರೆ ಪ್ರತಿಭಾವಂತರಿಗೆ ಸಂಬಂಧಪಟ್ಟಿದಾವ. ಈಗಾಗಲೇ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ನಿಮಗೆ. ನೆಕ್ಸ್ಟ್ ನೋಡ್ರಿ, ಈಗ ಪ್ರತಿಭಾವಂತರು ಮುಗೀತು, ಸೈಡಿಗೆ ತೆಗೆದಿಟ್ಬಿಡ್ರಿ. ಪ್ರತಿಭಾವಂತರೇನು ಬಹುಮುಖ ಚಿಂತನೆ ಹೊಂದಿರ್ತಾರ, ಟೀಚರ್ ಇಂತ ಇಂಡಿಪೆಂಡೆಂಟ್ ಆಗಿರ್ತಾರ, ಹೊಸತನ ಇರ್ತದ, ಕುತೂಹಲ ಇರ್ತದ, 140 ಪ್ಲಸ್ ಐಕ್ಯೂ ಇರ್ತದ, ವೇಗವರ್ಧನೆ ಶಿಕ್ಷಣ, ಮುಂಬಡ್ತಿ ಅಥವಾ ಸಂಪದ್ಭರಿತ ಶಿಕ್ಷಣ, ಪ್ರಾಜೆಕ್ಟ್ ಇವೆಲ್ಲ ಅವರಿಗೆ ಶೈಕ್ಷಣಿಕ ಕಾರ್ಯಕ್ರಮ. ಇಷ್ಟು ನೆನ್ಪಿಟ್ಕೊಡ್ರಿ ಸಾಕು ಪ್ರತಿಭಾವಂತರು. ಓಕೆ, ಈಗ ಅಪೂರ್ಣ ಸಾಧಕರು, ಅಂಡರ್ ಅಚೀವರ್ ಅಂತಂದ್ರೆ ಏನು? ಅಪೂರ್ಣ ಸಾಧಕರು ಕಡಿಮೆ ಶೈಕ್ಷಣಿಕ ಸಾಧನೆ ಹೊಂದಿದ್ದವರನ್ನ ನಾವು ಅಪೂರ್ಣ ಸಾಧಕರು ಅಂತ ಕರಿತೀವಿ. ಕಡಿಮೆ ಅಕಾಡೆಮಿಕ್ ಅಚೀವ್ಮೆಂಟ್. ಓಕೆ, ದೋಸ್ ವಿತ್ ಲೋ ಅಕಾಡೆಮಿಕ್ ಅಚೀವ್ಮೆಂಟ್ ಆರ್ ಕಾಲ್ಡ್ ಅಂಡರ್ ಅಚೀವರ್ಸ್ ಅಂತ ಕರಿತೀವಿ. ಅಪೂರ್ಣ ಸಾಧಕರು. ಪೂರ್ಣ ಸಾಧಕರಲ್ಲಿ ಅಪೂರ್ಣ ಸಾಧಕರು ಸಮೀಪ ಹೋಗಿರ್ತಾರೆ, ಆದರೆ ಕಡಿಮೆ ಶೈಕ್ಷಣಿಕ ಸಾಧನೆಯನ್ನು ಹೊಂದಿರ್ತಾರೆ. ಓಕೆ, ಇನ್ನು ನಿಧಾನವಾಗಿ ಕಲಿಯೋರು ಮುಗಿತದು. ನಿಧಾನವಾಗಿ ಕಲಿಯೋರು ಸ್ಲೋ ಲರ್ನರ್ಸ್ ಅಂತಂದ್ರೆ ಯಾರ್ರಿ? ಇವರು ನೋಡ್ರಿ, ನಿಧಾನವಾಗಿ ಕಲಿಯೋರು ಕೂಡ ಟ್ಯಾಲೆಂಟ್ ಇರ್ತಾರ, ಹುಷಾರ್ ಇರ್ತಾರ, ಅವ್ರಿಗೆ ಕೂಡ ಪಾಠ ಅರ್ಥ ಆಗ್ತದ. ಆದರೆ ನಿಧಾನವಾಗಿ ಕಲಿತಿರ್ತಾರ. ಒಬ್ಬ ಟ್ಯಾಲೆಂಟ್ ಇದ್ದವ್ರಿಗೆ 5 ನಿಮಿಷ ಬೇಕಾದ್ರೆ ಇವ್ರಿಗೆ ಒಂದು 15 ನಿಮಿಷ ಅಥವಾ 10 ನಿಮಿಷ ಬೇಕಾಗಿರ್ತದೆ. ಯಾರಿಗೆ? ನಿಧಾನವಾಗಿ ಕಲಿಯೋರಿಗೆ. ಅದಕ್ಕೆ ನಾವು ಸ್ಲೋ ಲರ್ನರ್ಸ್ ಅಂತ ಕರಿತೀವಿ. ಓಕೆ, ನಾವೇನಂತ ಕರಿತೀವ್ರಿ? ಸ್ಲೋ ಲರ್ನರ್ಸ್ ಅಂತ ಕರಿತೀವಿ. ನಾನು ಜಾಸ್ತಿ ಬರೆಯಂಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ನೋಡ್ರಿ,
ಯಾಕೆ ನಿಮಗೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದ್ರಿ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರಿ ಅವರಿಗೆ. ಸೊ ನಾನು ಯಾರಿಗೋಸ್ಕರ ಕ್ಲಾಸ್ ಮಾಡ್ತಾ ಇದ್ದೀನಿ ನಿಮಗೂ ಹೆಲ್ಪ್ ಆಗಲಿ ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಆಫ್ಲೈನ್ ಕ್ಲಾಸಸ್ಸು ಅಥವಾ ಆನ್ಲೈನ್ ಕ್ಲಾಸಸ್ಸನ್ನು ನೋಡಿ ಸಿಲೆಬಸ್ ಪೂರ್ತಿ ಕಂಪ್ಲೀಟ್ ಮಾಡಿದವ್ರಿಗೆ ರಿವಿಷನ್ಗೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ ನಾನು. ಓಕೆನಾ? ಎಸ್. ಇವರು ನಿಧಾನವಾಗಿ ಕಲಿಯೋರು ಬುದ್ಧಿಮಾಂದ್ಯರಲ್ಲ. ಸ್ಲೋ ಕಲಿತಾರ ಹೊರತು ಬುದ್ಧಿಮಾಂದ್ಯರಲ್ಲ. ಓಕೆನಾ? ಮೆಂಟಲಿ ರಿಟಾರ್ಡೆಡ್ ಅಲ್ಲ ಅವರು. ಓಕೆನಾ? ಇವ್ರ IQ ಎಷ್ಟು ಇರ್ತದ್ರಿ ಸರ್ ಅಂದ್ರೆ 80ರಿಂದ 85 ಇರ್ತದೆ. ನಿಧಾನವಾಗಿ ಕಲಿಯೋರು. ಇವ್ರು ಯಾಕ್ರಿ ಸರ್ ಅಂತಂದ್ರೆ ನಾಚಿಕೆ ಸ್ವಭಾವ ಮತ್ತು ಹೊಂದಾಣಿಕೆ ಸಮಸ್ಯೆನ ಹೊಂದಿರ್ತಾರ. ಯಾರ್ರಿ? ನಿಧಾನವಾಗಿ ಕಲಿಯೋರು ನಾಚಿಕೆ ಸ್ವಭಾವ ಇರ್ತದ. ಎಲ್ಲ ಆನ್ಸರ್ ಗೊತ್ತಿದ್ರು ಕೂಡ ಆನ್ಸರ್ ಹೇಳಂಗಿಲ್ಲ. ನಿಮ್ ತರ ಆನ್ಸರ್ ಗೊತ್ತಿದ್ರು ಆನ್ಸರ್ ಹೇಳಂಗಿಲ್ಲ. ಯಾರೇನ್ ಅಂತಾರೇನೋ ಅಂತ ನಾಚಿಕೆ, ಅಥವಾ ಯಾರಿಗೆ ಹೇಳೇನ್ ಮಾಡೋದ ಸುಮ್ ಕೂಡಮಿ, ಅಥವಾ ಡೌಟ್ ಬಂದ್ರು ಕೂಡ ಡೌಟ್ ಕೇಳಂಗಿಲ್ಲ. ಡೌಟ್ ಬಂದಿರ್ತಾವ ಆದ್ರೂ ಕೇಳಂಗಿಲ್ಲ. ಇವರೇ ನಿಧಾನವಾಗಿ ಕಲಿಯೋರು. ಯಾಕೆ ಹಿಂದೆ ಬೀಳ್ತಾರಪ್ಪ ಅಂದ್ರೆ ಇವ್ರಿಗೆ ನಾಚಿಕೆ ಸ್ವಭಾವ ಮತ್ತು ಹೊಂದಾಣಿಕೆ ಸಮಸ್ಯೆನ ಹೊಂದಿರ್ತಾರ. ಓಕೆನಾ? ಶೈಕ್ಷಣಿಕವಾಗಿ ಸಾಮಾನ್ಯ ಮಟ್ಟವನ್ನು ತಲುಪದೆ ಹಿಂದೆ ಬೀಳುವ ಮಕ್ಕಳನ್ನ ನಾವು ನಿಧಾನವಾಗಿ ಕಲಿಯೋರು ಅಂತ ಕರಿತೀವಿ. ಓಕೆ? ಶೈಕ್ಷಣಿಕವಾಗಿ ಸಾಮಾನ್ಯ ಮಟ್ಟವನ್ನು ತಲುಪದೆ ಹಿಂದೆ ಬೀಳುವ ಮಕ್ಕಳನ್ನ ನಾವು ನಿಧಾನವಾಗಿ ಕಲಿಯುವರು ಅಂತ ಕರಿತೀವಿ. ಈ ಮಂದಗಾಮಿಗಳೇ ಸ್ಥಿತಿಸ್ಥಾಪಕ ಪಠ್ಯಕ್ರಮವನ್ನು ರಚಿಸಿ ಬೋಧಿಸಬೇಕು. ಏನ್ರಿ ಸರ್ ಸ್ಥಿತಿಸ್ಥಾಪಕ ಅಂದ್ರೆ ಒಂದು ಫ್ಲೆಕ್ಸಿಬಲ್ ಕರಿಕುಲಮ್ ಇರ್ಬೇಕ್ರಿ ಅವ್ರು. ಫ್ಲೆಕ್ಸಿಬಲ್, ಹಿಂಗ್ ಸ್ಟ್ರಿಕ್ಟ್ ಆಗಿ ಇದೇ ಸಿಲೆಬಸ್ ಇದೇ ಹಿಂಗಿರೋ ಸ್ಥಿತಿಸ್ಥಾಪಕ ಅಂದ್ರೆ ಫ್ಲೆಕ್ಸಿಬಲ್. ಯಾಕ? ಮಂದಗಾಮಿಗಳದಾರ, ಸ್ಲೋ ಲರ್ನರ್ಸ್ ಅದಾರ. ಆದ್ರೆ ಅವ್ರಿಗಂದ್ರೆ ಯಾರಿಗೆ? ಪ್ರತಿಭಾವಂತರಿಗೆ ವೇಗವರ್ಧನೆ ಶಿಕ್ಷಣ, ಇವ್ರಿಗೆ ನಿಧಾನವಾಗಿ ಕಲಿಯೋರಿಗೆ ಸ್ಥಿತಿಸ್ಥಾಪಕ ಶಿಕ್ಷಣ ಅಥವಾ ಸ್ಥಿತಿಸ್ಥಾಪಕ ಪಠ್ಯಕ್ರಮ. ಓಕೆ? ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಶುಡ್ ಬಿ ಕ್ರಿಯೇಟೆಡ್ ಅಂಡ್ ಥಾಟ್ ಟು ದಿ ಮೆಂಟಲಿ ರಿಟಾರ್ಡೆಡ್. ಓಕೆ? ಮಂದಗಾಮಿಗಳಿಗೆ ಅಂತಂದ್ರೆ ಯಾರಿಗ್ರಿ? ಮಂದಗಾಮಿಗಳಿಗೆ, ಸ್ಲೋ ಆಗಿ ಕಲಿಯೋರಿಗೆ ನಾವು ಸ್ಥಿತಿಸ್ಥಾಪಕ ಪಠ್ಯಕ್ರಮವನ್ನು ರಚಿಸಿ ಬೋಧಿಸಬೇಕು. ಓಕೆ? ಬುದ್ಧಿಮಾಂದ್ಯರು, ಮಂದಗಾಮಿಗಳು ಬೇರೆ, ಬುದ್ಧಿಮಾಂದ್ಯರು ಬೇರೆ. ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಇವರು. ಓಕೆ? ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಇವರು ಬುದ್ಧಿಮಾಂದ್ಯರು ಅಂತಂದ್ರ ಮಾನಸಿಕವಾಗಿ ಹಿಂದುಳಿದವರನ್ನ ನಾವು ಬುದ್ಧಿಮಾಂದ್ಯರು ಅಂತ ಕರಿತೀವಿ. ಓಕೆ? ಮಾನಸಿಕವಾಗಿ ಹಿಂದುಳಿದವರನ್ನ ನಾವು ಬುದ್ಧಿಮಾಂದ್ಯರು ಅಂತ ಕರಿತೀವಿ. ಓಕೆ? ಥಾಟ್ ಟು ದಿ ಮೆಂಟಲಿ ರಿಟಾರ್ಡೆಡ್ ಅಲ್ಲ, ಥಾಟ್ ಟು ದಿ ಸ್ಲೋ ಲರ್ನರ್ಸ್. ಓಕೆ? ಸ್ಲೋ ಲರ್ನರ್ಸ್. ಓಕೆ? ಎಸ್. ನೋಡ್ರಿ, ಬುದ್ಧಿಮಾಂದ್ಯರು ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಅಂದ್ರೆ ಮಾನಸಿಕವಾಗಿ ಹಿಂದುಳಿದವರಾಗಿರ್ತಾರೆ. ಇವ್ರು ಮೆಂಟಲಿ ರಿಟಾರ್ಡೆಡ್. ಇವ್ರ IQ ಎಷ್ಟು ಇರ್ತಾರೆ? 50ರಿಂದ 70 ಇರ್ತದ. ನೋಡ್ರಿ, ಪ್ರತಿಭಾವಂತರದ್ದು ಎಷ್ಟಿತ್ತು? 140 ಅಥವಾ 140 ಪ್ಲಸ್ ಇತ್ತು. ಓಕೆ? ನಿಧಾನವಾಗಿ ಕಲಿಯೋರು 80 to 85 ಇತ್ತು. ಬುದ್ಧಿಮಾಂದ್ಯರದು 50 to 70 ಇರ್ತದೆ. ಓಕೆನಾ? IQ ಇಸ್ ಬಿಟ್ವೀನ್ 50 and 70. ಮರೆವಿನ ಪ್ರಮಾಣ ಹೆಚ್ಚಾಗಿರ್ತದೆ ಇವರಿಗೆ, ಬುದ್ಧಿಮಾಂದ್ಯರಿಗೆ. ಸ್ಲೋ ಆಗಿ ಕಲಿಯೋರಿಗೆ ನಾಚಿಕೆ ಸ್ವಭಾವ ಮತ್ತು ಹೊಂದಾಣಿಕೆ ಸಮಸ್ಯೆನ ಎದುರಿಸ್ತಿರ್ತಾರೆ. ಆದ್ರೆ ಇವರು ಮರೆವಿನ ಪ್ರಮಾಣ ಹೆಚ್ಚಾಗಿರ್ತಾರ. ಇವರು ಸ್ವಾವಲಂಬಿಗಳಾಗಿರ್ತಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಪ್ರತಿಭಾವಂತರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗಿರಂಗಿಲ್ಲ. ಓಕೆನಾ? ಇವ್ರ ಹತ್ರ ಯಾಕ್ರಿ ಸರ್ ಇವ್ರು ಬುದ್ಧಿಮಾಂದ್ಯ ಆಗಿರ್ತಾರೆ ಅಂದ್ರೆ ಗ್ರಹಿಸುವ ಸಾಮರ್ಥ್ಯ ಕಡಿಮೆ ಇರ್ತದ. ಓಕೆನಾ? ಗ್ರಹಿಸುವ ಸಾಮರ್ಥ್ಯ, ಪರ್ಸೆಪ್ಷನ್ ಕೆಪಾಸಿಟಿ ಕಡಿಮೆ ಇರ್ತದ, ಭಾಷಾ ಸಾಮರ್ಥ್ಯ ಕಡಿಮೆ ಇರ್ತದ, ವಿವೇಚನಾ ಸಾಮರ್ಥ್ಯ ಕಡಿಮೆ ಇರ್ತದ. ಹಾಗಾಗಿ ಇವರನ್ನು ಬುದ್ಧಿಮಾಂದ್ಯರು ಅಂತ ಕರಿತೀವಿ. ಇನ್ನು ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು. ಯಾರು ಸರ್ ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಂದ್ರೆ ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯಗಳುಳ್ಳ ಮಕ್ಕಳನ್ನ ನಾವು ಕಲಿಕೆಯ ಸವಾಲುಗಳುಳ್ಳ ಮಕ್ಕಳು ಅಂತ ಕರಿತೀವಿ. ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸಬಿಲಿಟೀಸ್ ಆರ್ ದಿ ಒನ್ ಹೂ ಹ್ಯಾವ್ ಲರ್ನಿಂಗ್ ಚಾಲೆಂಜಸ್. ಓಕೆನಾ? ಕಲಿಕೆಯಲ್ಲಿ ಸೀಮಿತ ಸಾಮರ್ಥ್ಯ ಉಳ್ಳವರನ್ನ ನಾವು ಏನಂತ ಕರಿತೀವ್ರಿ? ಕಲಿಕೆ ಸವಾಲುಗಳ ಮಕ್ಕಳಂತ. ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ ನೋಡ್ರಿ, ಸ್ಪೆಷಲ್ ಚಿಲ್ಡ್ರನ್ ಎಜುಕೇಶನ್. ಈಗ ಸ್ಲೋ ಹೇಳಕ್ ಟೈಮ್ ಇಲ್ರಿ. ಸ್ಲೋ ಹೇಳ್ಕೋತ್ ಕೂಡ ಅಂದ್ರೆ ನಿಮ್ಗೂ ಕೂಡ ಆಗಂಗಿಲ್ರಿ, ಟೈಮೇ ಇಲ್ಲ. ಇವಾಗ ನೀವು ಮೊದ್ಲೇ ಸ್ಟಾರ್ಟ್ ಮಾಡ್ಬೇಕಿತ್ತು. ಇಷ್ಟು ದಿನ ಸುಮ್ ಕೂತಿ ಈಗ ಸ್ಲೋ ಹೇಳ್ರಿ ಸರ್ ಅಂತಂದ್ರ ಸ್ಲೋ ಹೆಂಗ್ ಹೇಳ್ಬೇಕು ಹೇಳ್ರಿ? ಓಕೆ? ಸ್ಲೋ ಹೇಳಕ್ ಆಗಂಗಿಲ್ಲ. ನೀವು ಅಡ್ಜಸ್ಟ್ ಆಗ್ಲೇಬೇಕು. ಓಕೆ? ನೀವು ಕೂಡ ಪ್ರತಿಭಾವಂತರಾಗಲೇಬೇಕು. ವೇಗವರ್ಧನೆ ಶಿಕ್ಷಣ, ಎಕ್ಸಲರೇಷನ್, ಸ್ಪೀಡ್ ಆಗಿ ನಾನು ಪಾಠ ಮಾಡ್ತೀನಿ, ನೀವು ತಿಳ್ಕೊಳ್ಳೇಬೇಕು. ಓಕೆ? ವಿಶಿಷ್ಟ ಮಕ್ಕಳ ಶಿಕ್ಷಣ, ಇವರನ್ನ ನಾವು ಸೇರಿಸಿ ಸಾಮಾನ್ಯ ಮಕ್ಕಳ ಜೊತೆ ಅಥವಾ ಸಾಧಾರಣ ಮಕ್ಕಳ ಜೊತೆ ಸೇರಿಸಿ ಪಾಠ ಮಾಡಿದ್ರೆ ಅದೇ ಸಮನ್ವಯ ಶಿಕ್ಷಣ. ಓಕೆ? ಇವ್ರು ವಿಶಿಷ್ಟ ಮಕ್ಕಳನ್ನ ಮಾತ್ರ ನಾವು ಒಂದ್ ಕಡೆ ಪಾಠ ಮಾಡಿದೆವು ಅಂದ್ರೆ ಅದು ವಿಶಿಷ್ಟ ಶಿಕ್ಷಣ. ಓಕೆ? ನೋಡ್ರಿ, ದೈಹಿಕ ಸವಾಲುಗಳುಳ್ಳ ಮಕ್ಕಳು, ಸವಾಲುಗಳುಳ್ಳ ಮಕ್ಕಳು, ಬೌದ್ಧಿಕ ಸವಾಲುಗಳುಳ್ಳ ಮಕ್ಕಳು, ಶೈಕ್ಷಣಿಕ ಸವಾಲುಗಳುಳ್ಳ ಮಕ್ಕಳು, ಸಾಮಾಜಿಕ ಸವಾಲುಗಳುಳ್ಳ ಮಕ್ಕಳು, ಚಿಲ್ಡ್ರನ್ ವಿತ್ ಫಿಸಿಕಲ್, ಇಂಟೆಲೆಕ್ಚುವಲ್, ಅಕಾಡೆಮಿಕ್ ಅಂಡ್ ಸೋಷಿಯಲ್ ಚಾಲೆಂಜಸ್ ಕರಿತೀವಿ. ಓಕೆ? ಈ ರೀತಿ ದೈಹಿಕ ನ್ಯೂನ್ಯತೆ, ಬೌದ್ಧಿಕ ನ್ಯೂನ್ಯತೆ, ಶೈಕ್ಷಣಿಕ ನ್ಯೂನ್ಯತೆ, ಸಾಮಾಜಿಕ ನ್ಯೂನ್ಯತೆ ಉಳ್ಳ ಮಕ್ಕಳನ್ನ ಸಪ್ರೇಟ್ ಆಗಿ ಪಾಠ ಮಾಡಿದ್ರೆ ವಿಶಿಷ್ಟ ಶಿಕ್ಷಣ,
ವಿಶಿಷ್ಟ ಮಕ್ಕಳು ಸಾಮಾನ್ಯ ಮಕ್ಕಳೊಂದಿಗೆ ಬೆರೆಸಿ ಪಾಠ ಮಾಡಿದ್ರೆ ಸಮನ್ವಯ ಶಿಕ್ಷಣ. ಇವ್ರಿಗೆ ಸಪರೇಟ್ ಪಾಠ ಮಾಡಿದೀವಿ ಅಂತಂದ್ರೆ ಟ್ರೈನ್ಡ್ ಟೀಚರ್ಸ್ ಇರ್ತಾರೆ, ತರಬೇತಿ ಪಡೆದ ಶಿಕ್ಷಣ, ವಿಶಿಷ್ಟ ಕಟ್ಟಡದ ವ್ಯವಸ್ಥೆ, ವಿಶಿಷ್ಟ ಪಠ್ಯಕ್ರಮ, ವಿಶಿಷ್ಟ ಆಸನದ ವ್ಯವಸ್ಥೆ. ಎಲ್ಲಿ? ವಿಶಿಷ್ಟ ಶಿಕ್ಷಣದಲ್ಲಿ, ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ, ಸ್ಪೆಷಲ್ ಎಜುಕೇಶನ್, ಸ್ಪೆಷಲ್ ಚಿಲ್ಡ್ರನ್ ಎಜುಕೇಶನ್. ಆದ್ರೆ ಇವ್ರನ್ನ ಸೇರ್ಸಿ ನಾವು ಸಾಮಾನ್ಯ ಮಕ್ಕಳ ಜೊತೆ ಅಥವಾ ಸಾಧಾರಣ ಮಕ್ಕಳ ಜೊತೆ ಸೇರ್ಸಿ ಪಾಠ ಮಾಡಿದ್ರೆ ಸಮನ್ವಯ ಶಿಕ್ಷಣ. ವಿಶಿಷ್ಟ ಟೀಚರ್ ಇರಂಗಿಲ್ಲ, ವಿಶಿಷ್ಟ ಕಟ್ಟಡದ ವ್ಯವಸ್ಥೆ ಇರಂಗಿಲ್ಲ, ಓಕೆ, ವಿಶಿಷ್ಟವಾದ ಪಠ್ಯಕ್ರಮ ಇರಂಗಿಲ್ಲ, ಎಲ್ರಿಗೂ ಸಮಾನತೆ ಇರ್ತದಲ್ಲಿ. ಎಲ್ಲಿ? ಸಮನ್ವಯ ಶಿಕ್ಷಣದಲ್ಲಿ. ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತೀವಿ. ಎಲ್ಲಿ? ಸಮನ್ವಯ ಶಿಕ್ಷಣದಲ್ಲಿ. ಆದ್ರೆ ಇಲ್ಲಿ ನೋಡ್ರಿ, ಬಿ ಎಡ್ ಸಾಮಾನ್ಯ ಬಿ ಎಡ್ ಮುಗಿಸಿದವ್ರು ಇಲ್ಲಿ ಟೀಚರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪೆಷಲ್ ಬಿ ಎಡ್ ಅಂತ ಇರ್ತಿರೋ ಆ ಬಿ ಎಡ್ ಮುಗಿಸ್ತಿರ್ತಾರ. ಯಾಕಪ್ಪ ಅಂದ್ರೆ ಇಲ್ಲಿ ದೈಹಿಕವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ಭಾವನಾತ್ಮಕವಾಗಿ ಮಕ್ಕಳು ಹಿಂದುಳಿದವರಾಗಿರ್ತಾರ, ನ್ಯೂನತೆಯನ್ನು ಹೊಂದಿರ್ತಾರ. ಇವರಿಗೆ ಸ್ಪೆಷಲ್ ಬಿ ಎಡ್ ಮುಗಿಸ್ದ ಟೀಚರ್ ಇರಬೇಕು, ಸ್ಪೆಷಲ್ ಟ್ರೈನ್ಡ್ ಟೀಚರ್, ಸ್ಪೆಷಲ್ ಕಟ್ಟಡದ ವ್ಯವಸ್ಥೆ, ಸ್ಪೆಷಲ್ ಆಗಿ ಆಸನದ ವ್ಯವಸ್ಥೆ, ಸ್ಪೆಷಲ್ ಆಗಿ ಬೋಧನಾ ಉಪಕರಣಗಳ ವ್ಯವಸ್ಥೆ. ಕಣ್ಣು ಕಾಣಲ್ಲ, ಅವ್ರಿಗೊಂದು ಬೇರೆನೆ. ಯಾವುದು? ಬ್ರೈಲ್ ಲಿಪಿ. ಮಾತು ಬರಲ್ಲ, ಮೂಕಿ ಚಿತ್ರ. ಕಿವಿ ಕೇಳಲ್ಲ, ವಿಡಿಯೋ. ಈ ರೀತಿ ಟೇಪ್ ರೆಕಾರ್ಡಿಂಗ್, ಈ ರೀತಿ ಬೇರೆ ಬೇರೆ ರೀತಿ ವ್ಯವಸ್ಥೆಯನ್ನ ಅವ್ರು ಅಳವಡಿಸ್ಕೊಂಡಿರ್ತಾರೆ. ಸೊ ಇದನ್ನೇ ನಾವು ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಕರಿತೀವಿ. ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಪ್ರತ್ಯೇಕ ಕಟ್ಟಡದ ವ್ಯವಸ್ಥೆ ಇರ್ತದ. ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗ, ಪ್ರತ್ಯೇಕ ಕಟ್ಟಡದ ವ್ಯವಸ್ಥೆ ಇರ್ತದ ಮತ್ತು ಪ್ರತ್ಯೇಕ ತರಬೇತಿ ಪಡೆದ ಶಿಕ್ಷಕರು ಇರ್ತಾರ. ದೇರ್ ವಿಲ್ ಬಿ ಎ ಸೆಪರೇಟ್ ಟ್ರೈನ್ಡ್ ಟೀಚರ್ಸ್. ಪ್ರತ್ಯೇಕ ಆಸನದ ವ್ಯವಸ್ಥೆ ಇರ್ತದ. ದೇರ್ ವಿಲ್ ಬಿ ಸೆಪರೇಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ತದ. ಆಮೇಲೆ ಪ್ರತ್ಯೇಕ ಕಲಿಕಾ ಉಪಕರಣಗಳು ಇರ್ತವೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತ್ಯೇಕ ಕಲಿಕಾ ಉಪಕರಣಗಳನ್ನು ಹೊಂದಿಸ್ಕೊಳ್ಬೇಕಾಗ್ತದೆ ವಿಶಿಷ್ಟ ಮಕ್ಕಳಿಗೆ ಪಾಠ ಮಾಡಬೇಕಾಗಿದ್ರೆ. ಇದೇ ವಿಶಿಷ್ಟ ಮಕ್ಕಳು. ಓಕೆ, ಅರ್ಥ ಆಯ್ತ್ರಿ? ಏನ್ ಹೇಳಿದೆ? ಏನ್ ಹೇಳಿಲ್ಲ ನಾನು, ಬಹಳ ಸಿಂಪಲ್ ಆಗಿ ಹೇಳಿದ್ದೀನಿ. ಅಸಾಧಾರಣ ಮಕ್ಕಳು ಅಂತಂದ್ರೆ ಇಲ್ಲಿ ಪ್ರತಿಭಾವಂತರು ಬಂದ್ರು, ಓಕೆನಾ, ಅಪೂರ್ಣ ಸಾಧಕರು ಬಂದ್ರು, ನಿಧಾನವಾಗಿ ಕಲಿಯೋರು ಬಂದ್ರು, ಬುದ್ಧಿಮಾಂದ್ಯರು ಬಂದ್ರು, ಕಲಿಕೆ ಸವಾಲುಗಳುಳ್ಳ ಮಕ್ಕಳು ವಿಶಿಷ್ಟ ಶಿಕ್ಷಣ. ಓಕೆ, ಇದನ್ನೆಲ್ಲಪ್ಪ ಅಂದ್ರೆ ಅಪವಾದಾತ್ಮಕ ಮಕ್ಕಳು, ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್. ಓಕೆ, ನಾವು ಹೆಂಗ್ ನೋಡಿದಿವ್ರಿ? ಪೂರ್ತಿ ಹೈ ಇದ್ದವರು, ಪೂರ್ತಿ ಕೆಳಗಿದ್ದವರು. ಇದೇ ಅಪವಾದಾತ್ಮಕ ಮಕ್ಕಳು. ಈಗ ಯಾವ್ದು ನೋಡೋಣಪ್ಪ ಅಂತಂದ್ರೆ, ಈಗ ನೆಕ್ಸ್ಟ್ ಯಾವ್ದು ನೋಡೋಣ ಅಂತಂದ್ರೆ, ಓಕೆ, ರೈಟ್. ಈಗ ನಾವು ಓಕೆ ಇದ್ರ ಮೇಲೆ ಪ್ರಶ್ನೆಗಳನ್ನ ನೋಡೋಣ. ಈಗ ಫಸ್ಟ್ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ್ರಿ. ಪ್ರಶ್ನೆಗಳನ್ನ ನೋಡಿ ನೆಕ್ಸ್ಟ್ ಚಾಪ್ಟರ್ ಹೋಗ್ತೇನೆ. 1 ಸೆಕೆಂಡ್ ರೀ. ಈಗ ನಾನು ಹಿಂದಿನ ತರಗತಿಯಲ್ಲಿ ಅದು ಇದು ನೋಡಿರ್ಲಿಲ್ರಿ, ಇನ್ಕ್ಲೂಸಿವ್ ಎಜುಕೇಶನ್ ಮೇಲೆ ಪ್ರಶ್ನೆಗಳನ್ನ ನೋಡಿದಿಲ್ಲ ಅಂತ ಕಮೆಂಟ್ ಮಾಡಿದಾರ. ಸೊ ಹಾಗಾಗಿ ಸಮನ್ವಯ ಶಿಕ್ಷಣ ಮತ್ತು ವಿಶಿಷ್ಟ ಶಿಕ್ಷಣ ಇವತ್ತೇನು ನೋಡಿದ್ದೀನಲ್ಲ, ಈ ಎರಡರ ಮೇಲೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ ಅಂತ, ಇನ್ಕ್ಲೂಸಿವ್ ಎಜುಕೇಶನ್ ಮತ್ತು ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್, ಇವು ಎರಡು ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ನೋಡಿ ನೆಕ್ಸ್ಟ್ ಚಾಪ್ಟರ್ ಹೋಗ್ತೀನಿ. ಓಕೆ, ಎಸ್, ವೆರಿ ಗುಡ್ ವೆರಿ ಗುಡ್. ಕೇವಲ 20 ನಿಮಿಷ ಆಯಿತು, 18 ನಿಮಿಷ ಆಯಿತು. ಸ್ಟಾರ್ಟ್ ಮಾಡೋಣ್ರಿ. ಎಸ್, ನೋಡ್ರಿ, ಕಾಣಿಸ್ತಾ ಇದ್ದೇನೆ ಕ್ಲಿಯರ್ ಆಗಿ? ಏನು ಪ್ರಾಬ್ಲಮ್ ಇಲ್ರಿ? ಓಕೆ 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 ಓಕೆ, ಥ್ಯಾಂಕ್ ಯು. ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು ಡ್ಯಾಶ್. ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು ಡ್ಯಾಶ್. ನೋಡ್ರಿ, ನಾನು ಕೇವಲ ಕ್ಲಾಸಸ್ಗಳನ್ನು ಹೇಳಿ ಬಿಡ್ಬೋದಾಗಿತ್ತು. ಯಾಕೆ ನಾನು ಕ್ವಶನ್ಸ್ಗಳನ್ನು ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ, ಪೂರ್ತಿ ತೊಗೊಂಡಿಲ್ರಿ. ಯಾಕಂದರೆ ನಿಮಗೂ ಕೂಡ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರಂತ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು, CTT 2013ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು, ಒಬ್ಬ ಶಿಕ್ಷಕರು ಮಾಡಬೇಕಾದದ್ದು ನೋಡ್ರಿ ಏನಪ್ಪಾ ಅಂತಂದ್ರೆ, ವಿದ್ಯಾರ್ಥಿಗಳು ಮಾಡಿದ ತಪ್ಪನ್ನು ತಪ್ಪೆಂದು ಪರಿಗಣಿಸಿ ಪ್ರತಿ ತಪ್ಪಿನ ಬಗ್ಗೆ ಎಚ್ಚರಿಕೆಯಿಂದ ನೋಟ್ ಮಾಡಿಕೊಳ್ಳುವುದು ಅಲ್ಲ. ಈಗ ಒಬ್ಬ ಶಿಕ್ಷಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಡೈರಿ ಮಾಡ್ಬೇಕಂತ. ಡೈರಿ ಮಾಡಿ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿ ಏನ್ ತಪ್ಪು ಮಾಡ್ಯಾನೆಲ್ಲ ನೋಡಿ ಪ್ರತಿ ತಪ್ಪಿನ ಬಗ್ಗೆ ಎಚ್ಚರಿಕೆಯಿಂದ ನೋಟ್ ಮಾಡ್ಕೋತ ಹೋಗ್ಬೇಕಂತ ಒಬ್ಬ ಶಿಕ್ಷಕರು ಮಾಡ್ಬೇಕಾಗಿದೆ ಅಲ್ಲ. ಬಿ, ವಿದ್ಯಾರ್ಥಿಗಳು ಎಷ್ಟು ಬಾರಿ ತಪ್ಪು ಮಾಡುವುದನ್ನು ತಪ್ಪಿಸಲು ಯಶಸ್ವಿಯಾಗಿದ್ದಾರೆ ಎಂದು ಅಳೆಯುವುದು. ಈಗ ವಿದ್ಯಾರ್ಥಿಗಳು ಕೆಲವೊಂದು ಸರ್ತಿ ತಪ್ಪು ಮಾಡಿರ್ತಾರೆ. ಎಷ್ಟು ಸರ್ತಿ ಮಕ್ಕಳು ತಪ್ಪು ಮಾಡುವಾಗ ಅದನ್ನು ನಾನು ತಪ್ಪಿಸಿದ್ದೀನಿ, ಅವ್ರು ತಪ್ಪು ಮಾಡದೇ ಇರುವಂತೆ ನಾನು ನೋಡ್ಕೊಂಡಿದ್ದೀನಿ ಅಂತ ಅಳಿಬೇಕಂತ ಶಿಕ್ಷಕರಾದ್ರು. ನೋಡ್ರಿ, ನಮ್ಮ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 4 ಆಪ್ಷನ್ಸ್ಗಳು ಸರಿಯಾಗಿರ್ತಾವ. ಅದರಲ್ಲಿ ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೀವು ಹಾಕಬೇಕು.
ಓಕೆ, ಎಸ್, ಗುಡ್. ಎಸ್, ನೋಡ್ರಿ, ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳು ವಿಚಾರಗಳನ್ನ ಅಭಿವ್ಯಕ್ತಿಪಡಿಸಲು ಪ್ರಯತ್ನಿಸುವಾಗ ಸರಿಪಡಿಸಬಾರದು. ಓಕೆನಾ. ಡಿ, ಜ್ಞಾನದ ಬುನಾದಿ ಒದಗಿಸುವುದು ಮತ್ತು ಉಪನ್ಯಾಸಕ್ಕೆ ಹೆಚ್ಚು ಒತ್ತು ನೀಡುವುದು. ಯಾವ್ದ್ರಿ ಸರಿಯಾದ ಉತ್ತರ? ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಎಲ್ಲವೂ ಕರೆಕ್ಟ್ ಅದಾವ್ರಿ. ತಪ್ಪು ಮಾಡ್ಲಿಕ್ಕೆ ಮಕ್ಕಳಿಗೆ ತಪ್ಪು ಮಾಡ್ಲಿಕ್ಕೆ ಬಿಡಬಾರ್ದು. ಓಕೆ, ಜ್ಞಾನದ ಬುನಾದಿ ಒದಗಿಸಬೇಕು ಮತ್ತು ಉಪನ್ಯಾಸಕ್ಕೆ ಹೆಚ್ಚು. ಬಟ್ ಮಕ್ಕಳನ್ನ 1 to 10th ಟೀಚರ್ ಆಗಿ ಆಯ್ಕೆ ಆಗುವುದಕ್ಕೋಸ್ಕರ ನೀವು ಪರೀಕ್ಷೆ ಬರಿತಾ ಇರುವುದರಿಂದ ಉಪನ್ಯಾಸ ಪದ್ಧತಿ ಉಪಯೋಗಿಸಬಾರ್ದು. ಯಾಕಂದ್ರೆ ನಮ್ಮ ಬೋಧನಾ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಇಲ್ಲಿ ಹೇಳ್ತೀವಿ ನೋಡಿ, ಅನುಗಮನ ವಿಧಾನ ಅಂತ ಬರ್ತದೆ. ಅನುಗಮನ ವಿಧಾನ, ನಿಗಮನ ವಿಧಾನ. ಅನೇಕ ಬಾರಿ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ. ಅನುಗಮನ ಅಂತಂದ್ರೆ ಇಂಡಕ್ಟಿವ್ ಮೆಥಡ್, ನಿಗಮನ ಅಂತಂದ್ರೆ ಡಿಡಕ್ಟಿವ್ ಮೆಥಡ್. ಏನ್ರಿ ಸರ್ ಇಂಡಕ್ಟಿವ್ ಮೆಥಡ್ ಅಂತಂದ್ರೆ? ನಾನು ಬರೆಯೋದಿಲ್ಲ, ಇಲ್ಲೇ ಹೇಳ್ತೀನಿ ನೋಡ್ರಿ. ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗುವುದು, ಎಕ್ಸಾಂಪಲ್ ಟು ರೂಲ್ ಅಂತ ಹೇಳ್ತೀವಿ. ಓಕೆನಾ. ಸರಳತೆಯಿಂದ ಕಠಿಣತೆ ಕಡೆಗೆ ಹೋಗುವುದು, ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಅನುಗಮನ. ಓಕೆನಾ. ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ ಹೋಗುವುದು, ನೋನ್ ಟು ಅನ್ನೋನ್ ಅಂತ ಹೇಳ್ತೀವಿ ಅನುಗಮನ. ಅರ್ಥ ಆಯ್ತಾ? ಆಮೇಲೆ ಮತ್ತೇನು, ಮೂರ್ತದಿಂದ ಅಮೂರ್ತ. ಅಮೂರ್ತ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅಮೂರ್ತ ಅಂತಂದ್ರೆ ಊಹೆ ಪರಿಕಲ್ಪನೆ ಅಂತ ಹೇಳ್ತೀವಿ. ಮೂರ್ತದಿಂದ ಅಮೂರ್ತ ಕಡೆಗೆ ಹೋಗೋದು. ಓಕೆ. ಆಮೇಲೆ ನಿರ್ದಿಷ್ಟದಿಂದ ಸಾಮಾನ್ಯ ಕಡೆಗೆ ಹೋಗುವುದು. ನಿರ್ದಿಷ್ಟದಿಂದ ಸಾಮಾನ್ಯ ಕಡೆ. ಉದಾಹರಣೆ ಯಾವಾಗ್ಲೂ ಸರಳವಾಗಿರ್ತ, ಹಾಗೆ ಸರಳತೆಯನ್ನು ನೆನ್ಪಿಟ್ಕೊಳ್ಬೇಕು. ನಮ್ಗೆ ಉದಾಹರಣೆ ಯಾವಾಗ್ಲೂ ಹಾಗೆ ಗೊತ್ತಿರುವ ವಿಷಯದಿಂದ ಅಂತಿರ್ಬೇಕು. ಮೂರ್ತ ಅಂದ್ರೆ ಕಣ್ಣಿಗೆ ಕಾಣ್ತಿರ್ತಾವ ಉದಾಹರಣೆ. ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯ ಕಡೆಗೆ ಅಂತ ಹೇಳ್ತೀವಿ. ಇದರ ಅಪೋಸಿಟ್ ನಿಗಮನ ವಿಧಾನ. ಇದರ ಅಪೋಸಿಟ್ ಯಾವ್ದ್ರಿ? ನಿಗಮನ ವಿಧಾನ. ಸೊ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಮಗು ಕೇಂದ್ರಿತ ಬೋಧನಾ ವಿಧಾನ ಯಾವುದು ಅಂದ್ರೆ ಅದು ಅನುಗಮನ ವಿಧಾನ. ಅನುಗಮನ ವಿಧಾನ ಮಗು ಕೇಂದ್ರಿತ ಬೋಧನಾ ವಿಧಾನ. ಯಾಕಂದ್ರೆ ಸರಳತೆಯಿಂದ ಕಠಿಣತೆ, ಉದಾಹರಣತೆಯಿಂದ ನಿಯಮ ಅಥವಾ ಉದಾಹರಣತೆಯಿಂದ ತತ್ವ, ಮೂರ್ತದಿಂದ ಅಮೂರ್ತ, ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ಕಡೆಗೆ, ನಿರ್ದಿಷ್ಟದಿಂದ ಸಾಮಾನ್ಯ, ಅದು ಅನುಗಮನ. ಹಾಗಾಗಿ ಮಗು ಕೇಂದ್ರಿತ ಬೋಧನಾ ವಿಧಾನ ಹಾಗೂ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನ ಉಪನ್ಯಾಸ ವಿಧಾನ, ಚಾಕ್ ಅಂಡ್ ಟಾಕ್ ಮೆಥಡ್ ಅಂತ ಕರಿತೀವಿ, ಅಥವಾ ಪಾಠ ಪ್ರವಚನ ವಿಧಾನ ಅಂತ ಕರಿತೀವಿ ನಾವು ಉಪನ್ಯಾಸ ವಿಧಾನಕ್ಕೆ. ಉಪನ್ಯಾಸ ಬೋಧನಾ ವಿಧಾನಕ್ಕೆ ಚಾಕ್ ಅಂಡ್ ಟಾಕ್, ಚಾಪೀಸ್ ಹಿಡಿಯೋದು, ಮಾತಾಡೋದು, ರೈಟ್. ಪಾಠ ಪ್ರವಚನ ಸುಮ್ಮನೆ ನೋಟ್ಬುಕ್ ಏನಿಲ್ಲ, ಮೈ ಅಳಿಯಾಡಿಸೋದು, ಹಿಂಗ್ ಟೀಚರ್ ಬರೋದು ನೋಡಿ, PU ಕಾಲೇಜ್ ಒಳಗೆಲ್ಲ ಮಾಡ್ತಿರ್ತಾರೆ. ಉಪನ್ಯಾಸ ವಿಧಾನ ಉನ್ನತ ಮಟ್ಟದ ತರಗತಿಗಳಿಗೆ ಮಾತ್ರ ಹೆಲ್ಪ್ ಆಗ್ತದೆ ಹೊರತು 1 to 10th ಮಕ್ಕಳಿಗೆ ಹೆಲ್ಪ್ ಆಗಂಗಿಲ್ಲ ಉಪನ್ಯಾಸ ವಿಧಾನ. ಓಕೆ. ಉಪನ್ಯಾಸ ವಿಧಾನ ಚಾಕ್ ಅಂಡ್ ಟಾಕ್, ಪಾಠ ಮತ್ತು ಪ್ರವಚನ ವಿಧಾನ ಅಂತ ಕರಿತೀವಿ. ಸೊ ಇಲ್ಲಿ ಒಬ್ಬ ಶಿಕ್ಷಕರು ಮಾಡಬೇಕಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನ ವಿಚಾರಗಳನ್ನ ಅಭಿವ್ಯಕ್ತಿಪಡಿಸಲು ಪ್ರಯತ್ನಿಸುವಾಗ 19ನೇ ವಿಧಿ, ಸರಿಪಡಿಸಬಾರದು. ಅದು ಒಂದು ಪ್ರಶ್ನೆಯನ್ನ ಕೇಳ್ತೀರಿ ನೀವು ಶಿಕ್ಷಕರಾದರು, ಒಂದು ಮಗುವಿಗೆ ಕೇಳಿರ್ತೀರ, ಆನ್ಸರ್ ಮಾಡ್ತಿರ್ತಾರೆ. ಅದು ತಪ್ಪಂತ ನಿಮಗೆ ಗೊತ್ತಿದ್ದ ಕೂಡ್ಲೇನೆ ನೀವು ನಡಬರ್ಕ್ ಅವನಿಗೆ ಅಡೆತಡೆ ಮಾಡಿ ತೊಂದರೆ ಕೊಟ್ಟು ಕೂಡಂತ ಹೇಳಬಾರ್ದು. ಅವ್ನು ಮೊದ್ಲು ಹೇಳ, ಆಯ್ತಾಯ್ತು ಓಕೆ ಹೇಳು. ಯಾಕ ಆ ತಪ್ಪು ಹೇಳೋದಾಗ ನಾವು ಕೂಡು ತಪ್ಪದ ಅಂತಂದ್ವಿ ಅಂದ್ರೆ ಮತ್ತೊಂದು ಮಗುವಿಗೆ ನಾವು ಎಬ್ಬಿಸಿದಾಗ ಅದು ತಪ್ಪದ ಅಂತ ಅದು ಬಿಟ್ಟು ಬೇರೆದು ಹೇಳ್ತಾನೆ. ಓಕೆ. ಸೊ ಹಾಗಾಗಿ ಹೇಳಂತ ಹೇಳ್ಬೇಕು. ತಪ್ಪಿರ್ಲಿ ಸರಿ, ಓಕೆ ಕೂಡಂದ್ರು. ನೆಕ್ಸ್ಟ್ ಮತ್ತೊಬ್ಬನಿಗೆ ಕೇಳಬೇಕು, ತಪ್ಪು ಸರಿ ಅಂತಲೂ ಹೇಳಬಾರ್ದು. ಸೊ ತಮ್ಮ ಆಲೋಚನೆಗಳು ವಿಚಾರಗಳನ್ನು ಅಭಿವ್ಯಕ್ತಪಡಿಸಲು ಪ್ರಯತ್ನಿಸುವಾಗ ಶಿಕ್ಷಕರಾದವರು ಸರಿಪಡಿಸಬಾರದು ಸರಿಯಾದ ಉತ್ತರ. ಪ್ರತಿಭಾವಂತ ಮಕ್ಕಳು ಡ್ಯಾಶ್. ಏನ್ರಿ ಪ್ರತಿಭಾವಂತ ಮಕ್ಕಳು? ನೋಡ್ರಿ, ಏಕಮುಖ ಚಿಂತನೆ ಹೊಂದಿರುವವರು ತಪ್ಪು. ಬುದ್ಧಿವಂತರು ಮಾತ್ರ ಏಕಮುಖ ಚಿಂತನೆ ಹೊಂದಿದವರು ಬುದ್ಧಿವಂತರು. ಆದರೆ ನಮ್ಮ ಸೃಜನಶೀಲರು ಪ್ರತಿಭಾವಂತರು ಏನಪ್ಪಾ ಅಂದ್ರೆ ಬಹುಮುಖ ಚಿಂತನೆಯನ್ನ ಹೊಂದಿರುವವರು. ಓಕೆನಾ. ಬಹುಮುಖ ಚಿಂತನೆಯನ್ನ ಹೊಂದಿರುವವರು ಸರಿಯಾದ ಉತ್ತರ. ಪ್ರತಿಭಾವಂತ ಮಕ್ಕಳು ಡೈವರ್ಜೆಂಟ್ ಥಿಂಕಿಂಗ್, ಏನಾದ್ರೂ ಪ್ರಶ್ನೆ ಕೇಳಿದಾಗ ವಿವಿಧ ದಿಶೆಗಳಲ್ಲಿ ವಿಚಾರ ಮಾಡ್ತಾರ. ಓಕೆ. ಎಸ್, ಬಹುಮುಖ ಚಿಂತನೆಯನ್ನು ಹೊಂದಿರೋದು. ಯಾಕಂದ್ರೆ ಪ್ರತಿಭಾವಂತರಲ್ಲಿ ಬಹಿರ್ಮುಖನೂ ಇರ್ಬೋದು, ಅಂತರ್ಮುಖಿನೂ ಇರ್ಬೋದು. ಕಠಿಣ ಕೆಲಸವ್ರು ಮಾಡೋರು ಮಾತ್ರ ಪ್ರತಿಭಾವಂತರಂತಲ್ಲ, ಬೇರೆಯವ್ರನ್ನು ಮಾಡ್ಬೋದು. ಹಾಗಾಗಿ ಬಹುಮುಖ ಚಿಂತನೆ ಉಳ್ಳವ್ರು ಯಾರಪ್ಪ ಅಂದ್ರೆ ಪ್ರತಿಭಾವಂತರು. ಶಿಕ್ಷಕನ ಪ್ರಮುಖ ಜವಾಬ್ದಾರಿಯು ಡ್ಯಾಶ್. ಏನ್ರಿ ಸರ್ ಶಿಕ್ಷಕನ ಪ್ರಮುಖ ಜವಾಬ್ದಾರಿ? ಸ್ವಲ್ಪ ನಿಮಗೆ ಸ್ಪೀಡ್ ಆಗ್ತದ ನನಗೆ ಅನಿಸ್ಲತ್ರಿ, ಬಟ್ ಅಡ್ಜಸ್ಟ್ ಮಾಡ್ಕೊಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ನಿಮಗೆ ನಾನು ಸ್ಲೋ ಆಗಿ ಹೇಳಬೇಕಾಗಿತ್ತಂದ್ರೆ ಮತ್ತೆ ನನಗೆ 2 ತಿಂಗಳು ಟೈಮ್ ಬೇಕ್ರಿ. 2 ತಿಂಗಳು ಇಲ್ರಿ, 7 ತಾರೀಕಿಗೆ TT ಎಕ್ಸಾಮ್ಸ್ ಅದಾವ. ಇವತ್ತು 4, ಇನ್ನು 3 ದಿನ ಅಷ್ಟೇ ಅದ. ಓಕೆ. ಪಾಠ ಯೋಜನೆಗಳನ್ನು ಸಿದ್ಧಗೊಳಿಸುವುದು ಮತ್ತು ಅದಕ್ಕನುಗುಣವಾಗಿ ಬೋಧಿಸುವುದು ಶಿಕ್ಷಕನ ಪ್ರಮುಖ ಜವಾಬ್ದಾರಿ. ಸಾಧ್ಯವಾದಷ್ಟು ಹೆಚ್ಚಿನ ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸುವುದು ಬಿ. ಕಠಿಣವಾದ ಶಿಸ್ತನ್ನು ಕಾಪಾಡಿಕೊಳ್ಳುವುದು. ಓಕೆ. ವಿದ್ಯಾರ್ಥಿಗಳ ವಿವಿಧ ಕಲಿಕಾ ಶೈಲಿಗೆ ಅನುಗುಣವಾಗಿ ಅವಕಾಶಗಳನ್ನು ಒದಗಿಸುವುದು. ಯಾವ್ದ್ರಿ? ಇದು ಅಂತೂ ಅಲ್ಲ.
ಪಾಠ ಯೋಜನೆಗಳನ್ನು ಸಿದ್ಧಗೊಳಿಸುವುದು, ಅದಕ್ಕೆ ಅನುಗುಣವಾಗಿ ಬೋಧಿಸುವುದಲ್ಲ. ಸಾಧ್ಯವಾದಷ್ಟು ಹೆಚ್ಚಿನ ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸುವುದು. ಕೇವಲ ಹೆಚ್ಚಿನ ಚಟುವಟಿಕೆಗಳನ್ನ ವ್ಯವಸ್ಥೆಗೊಳಿಸುವುದು ಮಾತ್ರ ಶಿಕ್ಷಕನ ಜವಾಬ್ದಾರಿ ಅಲ್ಲ. ಕಠಿಣವಾದ ಶಿಸ್ತನ್ನು ಅಂದ್ರೆ ಸ್ಟ್ರಿಕ್ಟ್ ಆಗಿರೋದು. ಕರೆಕ್ಟ್ ಕ್ಲಾಸ್ ಒಳಗೆ ಬರಬೇಕು, ಪ್ರತಿದಿನ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು, ಎಲ್ಲರೂ ಕೂಡ ಆನ್ಸರ್ ಮಾಡಬೇಕು, ಎಲ್ಲರೂ ಕೂಡ 90+ ಸ್ಕೋರ್ ಮಾಡಬೇಕು. ಇದು ಕಠಿಣವಾದ ಒಂದು ನಮ್ಮ ಸರ್ ಭಾಳ ಸ್ಟ್ರಿಕ್ಟ್ ಅದ ರೀ, ಅವ್ರು ಹೋಮ್ವರ್ಕ್ ಮಾಡಿ ಈ ರೀತಿ ಅಲ್ಲ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಡಿ. ಎಲ್ಲವೂ ಕೂಡ ಕರೆಕ್ಟ್ ರೀ. ಪಾಠ ಯೋಜನೆಗಳನ್ನ ಸಿದ್ಧಪಡಿಸ್ಕೊಂಡು ಅದಕ್ಕೆ ಅನುಗುಣವಾಗಿ ಬೋಧಿಸ್ಬೇಕು, ಹೌದು. ಸಾಧ್ಯವಾದಷ್ಟು ಹೆಚ್ಚಿನ ಚಟು, ಹೌದು. ಶಿಸ್ತನ್ನ ಹೌದು. ಆದರೆ ಅತಿ ಸಮೀಪವಾಗಿರ್ತಕ್ಕಂಥದ್ದು, ಮಕ್ಕಳ ಒಂದು ಹಿತದೃಷ್ಟಿಯಿಂದ, ಮಕ್ಕಳ ಶ್ರೇಯೋಭಿವೃದ್ಧಿಯಿಂದ ಮತ್ತು ಮಕ್ಕಳ ಕೇಂದ್ರಿತ ತರಗತಿಗೆ ಅನುಗುಣವಾಗಿ ನಾವು ಆನ್ಸರ್ ಮಾಡಬೇಕು. ಏನ್ರಿ, ವಿದ್ಯಾರ್ಥಿಗಳ ವಿವಿಧ ಕಲಿಕಾ ಶೈಲಿಗೆ ಅನುಗುಣವಾಗಿ ತರಗತಿಯಲ್ಲಿರುವ ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟ ಒಂದೇ ಆಗಿರುವುದಿಲ್ಲ, ಎಲ್ಲಾ ಮಕ್ಕಳ ಸಾಮರ್ಥ್ಯ ಒಂದೇ ರೀತಿ ಆಗಿರೋದಿಲ್ಲ. ಹಾಗಾಗಿ ಎಲ್ಲಾ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಏನ್ ಮಾಡ್ಬೇಕು ಶಿಕ್ಷಕನಾದವನು, ತನ್ನ ಬೋಧನಾ ಕೌಶಲ್ಯಗಳನ್ನ ಹೊಂದಿಸ್ಕೊಳ್ಬೇಕು. ಓಕೆನಾ. ವಿವಿಧ ಶೈಲಿಗೆ ಅನುಗುಣವಾಗಿ ಕಲಿಕೆಗೆ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಎಲ್ಲಾ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಾಠ ಮಾಡಬೇಕು. ಎಲ್ಲಾ ಮಕ್ಕಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ಪಾಠ ಮಾಡುವುದು ನಿಜವಾದ ಶಿಕ್ಷಕನ ಜವಾಬ್ದಾರಿ. ಪ್ರಶ್ನೆ ಸಂಖ್ಯೆ 4, ಸಮನ್ವಯ ಶಾಲೆ 1. ಏನ್ರಿ CTT 2013 ಕೇಳಿ, ಸಮನ್ವಯ ಇನ್ಕ್ಲೂಸಿವ್ ಸ್ಕೂಲ್ ಈಸ್ 1. ಏನು ಸಮನ್ವಯ ಶಿಕ್ಷಣ ಅಂತಂದ್ರ ಯಾವ ರೀತಿ ನಾವು ಸಮನ್ವಯ ಶಿಕ್ಷಣದಲ್ಲಿ ಯಾರಿಗೆ ಪಾಠ ಮಾಡ್ತೀವಿ? ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಎಲ್ಲಾ ಮಕ್ಕಳನ್ನ ಪಾಠ ಮಾಡ್ತೀವಿ. ನೋಡ್ರಿ ಡಿ, ನೋಡ್ರಿ ಏನದ, ಅವರ ನ್ಯೂನ್ಯತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಅಗತ್ಯತೆ ಅಲ್ಲ. ನ್ಯೂನ್ಯತೆಗೆ ಅನುಗುಣವಾಗಿ ಅಂದ್ರೆ ಇದು ವಿಶಿಷ್ಟ ಶಿಕ್ಷಣ. ವಿಶೇಷ ಸಾಮರ್ಥ್ಯ ಇರುವ ಮಕ್ಕಳ ಅಲ್ಲ, ವಿಶೇಷ ಸಾಮರ್ಥ್ಯ ಇರೋರಿಗೆ ಮಾತ್ರ ಅಲ್ಲ. ಸಮನ್ವಯದಲ್ಲಿ ಸಮನ್ವಯ ಒಳಗೊಳ್ಳುವ, ಕಡಿಮೆ ಸಾಧನೆ ಮಾಡಿರುವ ವಿಶೇಷ ಸಾಮರ್ಥ್ಯ ಅಲ್ಲ. ಸೊ ಸರಿಯಾದ ಉತ್ತರ ಎ. ಸಾಮರ್ಥ್ಯದ ತಾರತಮ್ಯವಿಲ್ಲದೆ, ಯಾವುದೇ ರೀತಿ ಸಾಮರ್ಥ್ಯದ ತಾರತಮ್ಯವಿಲ್ಲದೆ ಎಲ್ಲಾ ಮಕ್ಕಳಲ್ಲೂ ಕಲಿಕಾ ಫಲ ಸುಧಾರಿಸುವ ಬದ್ಧತೆ ಹೊಂದಿರುವುದು ಸಮನ್ವಯ ಶಾಲೆ, ಇನ್ಕ್ಲೂಸಿವ್ ಎಜುಕೇಶನ್, ಒಳಗೊಳ್ಳುವ ಶಾಲೆ. ಓಕೆ, ಮಾನಸಿಕವಾಗಿ, ದೈಹಿಕವಾಗಿ ದಡ್ರಿರ್ಲಿ, ಕುಡ್ರಿರ್ಲಿ, ಕುಂಟ್ರಿರ್ಲಿ, ಮೂಕ್ರಿರ್ಲಿ, ಕಿವುಡ್ರಿರ್ಲಿ, ಅಥವಾ ಹುಷಾರಿದ್ದವರಿರ್ಲಿ, ಪ್ರತಿಭಾವಂತರಿರ್ಲಿ, ಬುದ್ಧಿವಂತರಿರ್ಲಿ, ಸೃಜನಶೀಲರಿರ್ಲಿ, ಎಲ್ಲಾ ಮಕ್ಕಳ ತಾರತಮ್ಯವಿಲ್ಲದೆ, ಎಲ್ಲಾ ಮಕ್ಕಳಿಗೂ ಯಾವುದೇ ರೀತಿ ತಾರತಮ್ಯ ಮಾಡದೇನೆ, ಸಾಮರ್ಥ್ಯದ ತಾರತಮ್ಯ ಮಾಡದೇನೆ ಎಲ್ಲಾ ಮಕ್ಕಳಲ್ಲೂ ಕಲಿಕಾ ಫಲ ಸುಧಾರಿಸುವುದು ಸಮನ್ವಯ ಶಾಲೆಯ ಮುಖ್ಯ ಗುರಿ. ಸೃಜನಶೀಲತೆಯನ್ನು ಪೋಷಿಸಲು ಶಿಕ್ಷಕರು ಈ ಕೆಳಗಿನ ಯಾವ ವಿಧಾನವನ್ನ ಪಾಲಿಸಬೇಕು ಹೇಳಿದ್ದೀನಿ ನಾನು. ಓಕೆನಾ. ಇದು ಉಪನ್ಯಾಸ ವಿಧಾನ ಅಂತ ಮಕ್ಕಳಿಗೆ ಸಂಬಂಧ ಅಲ್ಲ. ದೃಕ್ಶ್ರವಣ ಸಾಧನಗಳು ವಿಶಿಷ್ಟ ಮಕ್ಕಳಿಗೆ ಬಳಸ್ತಾರ. ಸೊ ಬುದ್ಧಿಮಂತನ, ಬ್ರೇನ್ ಸ್ಟಾರ್ಮಿಂಗ್ ಅಂತಕ್ಕಂಥದ್ದು ಯಾರು ಹೇಳ್ರಿ, ಕರೆಕ್ಟ್ ಹೇಳ್ರಿ. ಯಾರು ಬುದ್ಧಿಮಂತನದ ಪ್ರತಿಪಾದಕರು? ಬ್ರೇನ್ ಸ್ಟಾರ್ಮಿಂಗ್, ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರದ ಪ್ರತಿಪಾದಕರು ಯಾರು? ಅಲೆಕ್ಸ್ ಆಸ್ಬರ್ನ್ ಅವರು. ಬುದ್ಧಿಮಂತನ ಅಂತ ಕರಿತೀವಿ, ಮನಮಂತನ ಅಂತ ಕರಿತೀವಿ. ಮೆದುಳನ್ನು ಕಾರ್ಯಪಟುತ್ವಗೊಳಿಸುವ ತಂತ್ರ ಯಾವ್ದ್ರಿ? ಬ್ರೇನ್ ಸ್ಟಾರ್ಮಿಂಗ್. ಈ ಸೃಜನಶೀಲತೆಯನ್ನು ಪೋಷಿಸಲು ಶಿಕ್ಷಕರು ಯಾವ ವಿಧಾನವನ್ನ ಪಾಲಿಸಬೇಕಂದ್ರೆ ಬುದ್ಧಿಮಂತನ. ಮಕ್ಕಳಿಗೆ ಹೊಸ ಹೊಸ ಐಡಿಯಾಗಳನ್ನ ಕೊಡಬೇಕು, ಹೊಸ ಹೊಸ ಸಮಸ್ಯೆಗಳನ್ನು ಕೊಟ್ಟು ಸಾಲ್ವ್ ಮಾಡಂತ ಹೇಳಬೇಕು. ಓಕೆ, ಇದು ಬುದ್ಧಿಮಂತನ. ಓಕೆ, ವೇಗವರ್ಧನ ಶಿಕ್ಷಣ ಯಾರಿಗೆ ಸಂಬಂಧಿಸಿದೆ? ವೇಗವರ್ಧನೆ ಶಿಕ್ಷಣ, ಎಕ್ಸಲರೇಷನ್ ಎಜುಕೇಶನ್ ಯಾರಿಗೆ ಸಂಬಂಧಪಟ್ಟದ್ದು ಹೇಳ್ರಿ? ಈಗ ಹೇಳಿದ್ದೀನಿ ನಾನು, ಸ್ಪೀಡ್ ಹೇಳಬೇಕು. ಯಾರಿಗ್ರಿ? ಪ್ರತಿಭಾವಂತ ಮಕ್ಕಳಿಗೆ. ಸೃಜನಾತ್ಮಕ ಮಕ್ಕಳಿಗೆ ಈ ಕೆಳಗಿನ ಯಾವ ಗುಣಲಕ್ಷಣಗಳು ಸಂಬಂಧಿಸಿವೆ? ಸೃಜನಾತ್ಮಕ ಮಕ್ಕಳಿಗೆ ಈ ಕೆಳಗಿನ ಯಾವ ಗುಣಲಕ್ಷಣಗಳು ಸಂಬಂಧಿಸಿವೆ ಹೇಳ್ರಿ? ಅವ್ರು ಬಹುಮುಖ ಚಿಂತನೆಯನ್ನು ಹೊಂದಿರ್ತಾರ, ಡೈವರ್ಜೆಂಟ್ ಥಿಂಕಿಂಗ್. ಎಸ್. ಯೋಚನಾ ನಿರರ್ಗಳತೆ ಇರ್ತದ, ಹೌದು. ಬಹಳ ಯೋಚನೆಗಳು ಬರ್ತಿರ್ತಾವ, ಸೂಕ್ಷ್ಮ ಗಮನಿಸ್ತಿರ್ತಾರ, ಹೊಸತನ ಇರ್ತದ, ನಾವೀನ್ಯತೆ ಇರ್ತದ. ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಡಿ, ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 8, ವಿಶಿಷ್ಟ ಮಕ್ಕಳು ಎಂದರೆ ಯಾರು? ಹೂ ಆರ್ ಸ್ಪೆಷಲ್ ಚೈಲ್ಡ್? ಸ್ಪೆಷಲ್ ಚಿಲ್ಡ್ರನ್ ಅಂತಂದ್ರೆ ಯಾರು? ನೋಡ್ರಿ, ದೈಹಿಕ ಸವಾಲುಗಳುಳ್ಳ ಮಕ್ಕಳು, ಕುಂಟ್ರು, ಕೂಡ್ರು, ಮೂಕ್ರು, ಕಿವುಡ್ರು, ಅಂಗವಿಕಲರು ಇರ್ತಾರಲ್ಲ, ವಿಕಲಚೇತನರು ಅಂತ ಕರಿತೀವಿ ನಾವು. ದೈಹಿಕ ಸವಾಲುಗಳುಳ್ಳ ಮಕ್ಕಳು ವಿಶಿಷ್ಟ ಮಕ್ಕಳು, ಹೌದು. ಬೌದ್ಧಿಕ ಸವಾಲುಗಳು ಕೇವಲ ಕುಂಟ್ರು ಕೂಡ್ರು ಅಷ್ಟೇ ಅಲ್ರಿ, ಹುಚ್ಚಿರ್ತಾವ ಒಂದೊಂದು. ಬೌದ್ಧಿಕ ಸವಾಲುಗಳುಳ್ಳ ಮಕ್ಕಳು, ಇಂಟಲೆಕ್ಚುವಲ್ ಚಾಲೆಂಜಸ್ ಅಂತ ಕರಿತೀವಿ, ಆ ಮಕ್ಕಳು. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳು ಕೂಡ. ಸೊ ಸರಿಯಾದ ಉತ್ತರ ಯಾವ್ದ್ರಿ? ಡಿ. ಓಕೆ, ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಮೇಲಿನ ಎಲ್ಲವೂ ಸರಿ. 9, ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಯಾವುದು ಸರಿಯಾಗಿದೆ? ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವ್ರಿಗೆ ಪ್ರತ್ಯೇಕ ಕಟ್ಟಡದ ವ್ಯವಸ್ಥೆ ಇರ್ತದ, ಹೌದ್ರಿ ಸರ್.
ಅವ್ರಿಗೆ ಪ್ರತ್ಯೇಕ ತರಬೇತಿ ಪಡೆದ ಶಿಕ್ಷಕರು ಇರ್ತಾರೆ. ದೇರ್ ವಿಲ್ ಬಿ ಟ್ರೈನ್ಡ್ ಟೀಚರ್ಸ್ ಅಂಡ್ ಸಪರೇಟ್ ಬಿಲ್ಡಿಂಗ್ ಸಿಸ್ಟಮ್. ಕೂರಲು ಆಸನದ ವ್ಯವಸ್ಥೆ ಇರ್ತದೆ. ದೇರ್ ವಿಲ್ ಬಿ ಸೀಟಿಂಗ್ ಅರೇಂಜ್ಮೆಂಟ್ ಫಾರ್ ಚಿಲ್ಡ್ರನ್. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಡಿ. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಟ್ ಪ್ರಶ್ನೆ ಸಂಖ್ಯೆ 10. ಬುದ್ಧಿಮಾಂದ್ಯರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಬುದ್ಧಿಮಾಂದ್ಯರು ಇವರು ಪರವಾಲಂಬಿಗಳಾಗಿರ್ತಾರ? ಹೌದು, ಪರವಾಲಂಬಿಗಳಾಗಿರ್ತಾರ. ಇತರರ ಮೇಲೆ ಡಿಪೆಂಡ್ ಆಗಿರ್ತಾರೆ ಇವರು. ಓಕೆ, ಪರವಾಲಂಬಿಗಳಾಗಿರ್ತಾರ. ಮರೆವಿನ ಪ್ರಮಾಣ ಹೆಚ್ಚಾಗಿರ್ತದ? ಹೌದು. ಇವರ ಬುದ್ಧಿಶಕ್ತಿ 50ರಿಂದ 70 ಇರ್ತದ? ಹೌದು. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಡಿ. ಒಂದು ಮಗು GPST 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವಜ್ಞಾನವನ್ನ ಬಳಸಿ ಕೆಲವೊಂದು ವಸ್ತುಗಳನ್ನ ಕೊಡ್ತೀವಿ ನಾವು ಅವ್ರಿಗೆ. ಅವನು ತನ್ನ ಪೂರ್ವಜ್ಞಾನವನ್ನ ಪ್ರೀವಿಯಸ್ ನಾಲೆಜ್ ಅನ್ನ ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತೆ. ಇಂಥ ಮಗುವನ್ನ ನಾವು ಏನಂತ ಕರಿತೀವಿ? ಹೆಂಗಪ್ಪ ಅಂತಂದ್ರೆ, ಈಗ ಭಾರತ ದೇಶದ ನಕಾಶೆ ಅದ ಅಂತ ತಿಳ್ಕೊಡ್ರಿ, ಮ್ಯಾಪ್ ಅದ ಅಂತ ತಿಳ್ಕೊಡ್ರಿ. ಆ ಮ್ಯಾಪ್ ಕರ್ನಾಟಕ ರಾಜ್ಯದ ಒಂದ್ ಕಡೆ ಉಚ್ತೀವಿ. ಪ್ಲಾಸ್ಟಿಕ್ ಮ್ಯಾಪ್ ಇರ್ತದ್ರಿ, ಬೇರೆ ಬೇರೆ ರಾಜ್ಯಗಳೆಲ್ಲ ನಾವು ಉಚ್ಬೋದು, ಹಿಂಗೆ ತೆಗಿಬೋದು. ಆಮೇಲೆ ನಾವು ಅಟ್ಯಾಚ್ ಮಾಡ್ಬೋದು. ಓಕೆನಾ? ಕರ್ನಾಟಕ ರಾಜ್ಯದ ಒಂದ್ ಕಡೆ ಬಿಹಾರ, ಜಮ್ಮು ಕಾಶ್ಮೀರ, ಕೇರಳ, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಮಿಜೋರಾಂ ಇವೆಲ್ಲ ಸಪ್ರೇಟ್ ಮಾಡ್ತೀವಿ. ಸ್ಟೇಟ್ಗಳದೆಲ್ಲ ಸಪ್ರೇಟ್ ಮಾಡಿ ಅದಲು ಬದಲು ಮಾಡಿ ಅವೆಲ್ಲ ಮಿಕ್ಸ್ ಮಾಡಿ ಮಗುವಿಗೆ ಕೊಡ್ತೀವಿ. ತಗೋಪ್ಪ, ಇದೆಲ್ಲ ಯಾವ ರಾಜ್ಯ ಎಲ್ಲ ಬರ್ತದೆ ಜೋಡಾಸಿ. ಅಥವಾ ಎಲ್ಲಾ ಕಲರ್ ಮಿಕ್ಸ್ ಆಗಿರ್ತಕ್ಕಂಥ ಬಾಲ್ ಅನ್ನ ಕೊಡ್ತೀವಿ. ಚೆಂಡುಗಳನ್ನ ಒಂದು ಬಾಕ್ಸ್ ಒಳಗೆ ಹಾಕೊಡ್ತೀವಿ. ರೆಡ್ ಒಂದ್ ಕಡೆ ಮಾಡ್ಬೇಕು, ಗ್ರೀನ್ ಒಂದ್ ಕಡೆ ಮಾಡ್ಬೇಕು, ಯೆಲ್ಲೋ ಒಂದ್ ಕಡೆ ಮಾಡ್ಬೇಕು. ಈ ರೀತಿ ಮಾಡೋ ಮಗು ಯಾರ್ರಿ? ಸರಿಯಾದ ಉತ್ತರ ಯಾವುದು? ಸೃಜನಾತ್ಮಕತೆ ಹೊಂದಿರುವ ಮಗು. ಸೃಜನಾತ್ಮಕತೆ ಹೊಂದಿರುವ ಮಗು ಸರಿಯಾದ ಉತ್ತರ. ಕ್ರಿಯೇಟಿವ್ ಚೈಲ್ಡ್. ಓಕೆ, ಎಸ್. ಇಂಥ ಕೆಲಸಗಳನ್ನ ಯಾರು ಮಾಡ್ತಾರಂದ್ರೆ ಸೃಜನಾತ್ಮಕತೆ ಹೊಂದಿರತಕ್ಕಂಥ ಮಗು, ಕ್ರಿಯೇಟಿವ್ ಚೈಲ್ಡ್. ಡ್ಯಾಶ್ ಎನ್ನುವುದು ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣವಲ್ಲ. ಅಲ್ಲ ಅಂತ ಕೇಳ್ತದೆ. ಯಾವ್ದಲ್ರಿ ಪ್ರತಿಭಾವಂತರದು? ಪ್ರತಿಭಾವಂತರಿಗೆ ಕುತೂಹಲ ಇರ್ತದ? ಹೌದ್ರಿ ಸರ್, ಕುತೂಹಲ ಇರ್ತದ. ಆಪ್ಷನ್ ಎ, ಪ್ರತಿಭಾವಂತರು ಕುತೂಹಲ ಇರ್ತದ. ಹೌದು. ಓಕೆ, ಇತರರೊಂದಿಗೆ ಜಗಳವಾಡುವುದು ಅಲ್ಲ. ಅಭಿವ್ಯಕ್ತಿ ಪಡಿಸಲು ಹೊಸತನ ಇರ್ತದೆ. ಹೌದು. ಸೃಜನಾತ್ಮಕ ಯೋಚನೆ ಮಾಡ್ತಾರೆ. ಹೌದು. ಆದ್ರೆ ಸರಿಯಾದ ಉತ್ತರ ಯಾವ್ದ್ರಿ? ಬಿ. ಅವ್ರು ಇತರರೊಂದಿಗೆ ಜಗಳ ಆಡುವುದು ಅವ್ರಿಗೆ ಸಂಬಂಧಿಸಿಲ್ಲ. ಎಲ್ರೂ ಜಗಳ ಆಡ್ತಾರ್ರಿ, ಇಲ್ಲಲ್ಲತಿಲ್ರಿ. ಬಟ್ ಪ್ರತಿಭಾವಂತರ ಮುಖ್ಯ ಗುಣಲಕ್ಷಣಗಳಲ್ಲಿ ಕುತೂಹಲ ಇರ್ತದ, ಅಭಿವ್ಯಕ್ತಿ ಪಡಿಸಲು ಹೊಸತನ ಇರ್ತದ, ಸೃಜನಾತ್ಮಕ ಯೋಚನೆ ಹೊಂದಿರ್ತಾರ. ಹಂಗಂತ ಸರ್ ನಂಬಲ್ಲಿ ಒಬ್ಬ ಭಾಳ ಟ್ಯಾಲೆಂಟ್ ಅನ್ನ ರೀ, ಅವನೇ ಸ್ಕೂಲಿಗೆ ಫಸ್ಟ್ ಅನ್ನ, ಬಟ್ ಜಗಳ ಆಡ್ತಾನ್ರಿ. ಹಾ ಓಕೆ, ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಯಾವುದು? ಬೇರೆ ಬೇರೆ ದಿಶೆಗಳಲ್ಲಿ ಯೋಚನೆ ಮಾಡ್ತಾರ. ವಿಚಾರಗಳ ತೀವ್ರಗತಿಯ ಉದ್ಭವ ಆಗ್ತಾವ. ಅವ್ರ ಹತ್ರ ಹೊಸ ಹೊಸ ವಿಚಾರಗಳು ಉದ್ಭವ ಆಗ್ತಾವ. ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ. ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವ ಗುಣಲಕ್ಷಣ ಯಾವುದು? ಯಾವುದಿಲ್ಲ ನೋಡ್ರಿ. ಇತರರ ಹೇಳಿಕೆಗಳನ್ನು ತಕ್ಷಣ ಒಪ್ಪಿಕೊಳ್ಳುವುದು. ಪದೇ ಪದೇ ಯಾವ್ದಾದ್ರು ಸಮಸ್ಯೆ ಕುರಿತವ್ರು ಯೋಚನೆ ಮಾಡ್ತಿರ್ತಾರ. ಹೌದು. ಸೂಕ್ಷ್ಮವಾಗಿ ಯೋಚನೆ ಮಾಡ್ತಿರ್ತಾರ. ಇತರರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರ. ವಿಭಿನ್ನ ಚಿಂತನೆ ಹೊಂದಿರ್ತಾರ. ಆದರೆ ಇತರರ ಮಾತನ್ನ ಮಾತ್ರ ತಕ್ಷಣ ಒಪ್ಪಂಗಿಲ್ಲ ಅವರು. ಇತರರ ಮಾತನ್ನ ತಕ್ಷಣ ಒಪ್ಪಂಗಿಲ್ಲ. ಸೊ ಹಾಗಾಗಿ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅವ್ರ ಹತ್ರ ಇಲ್ಲದಿರುವ ಗುಣಲಕ್ಷಣ ಯಾವುದು? ಎ. ಇತರರ ಮಾತನ್ನ ತಕ್ಷಣವಾಗಿ ಒಪ್ಪಂಗಿಲ್ಲ ಇವರು. ಸ್ವಲ್ಪ ಪೆನ್ನ ಪ್ಯಾಡ್ ನಾಟಕ ಮಾಡ್ಲತ್ತಿದ್ರು. 15. ಗಾದೆ ಮಾತಿಗೆ ಅರ್ಥ ನೀಡುವುದು ಈ ಮುಂದಿನದರ ಅಳತೆಗೆ ಬಳಸಲಾಗುವುದು. ಗಾದೆ ಮಾತಿಗೆ ಅರ್ಥ ನೀಡುವುದು ಯಾರು? ನಾನು ಆಲ್ರೆಡಿ ಇದು ಡೆಫಿನೇಷನ್ ಅನ್ನ ಕೊಟ್ಟಿದ್ದೀನಿ, ಈ ವಾಕ್ಯನ್ನ ಕೊಟ್ಟಿದ್ದೀನಿ. ಸೃಜನಶೀಲತೆ ಮಗು. ಗಾದೆ ಮಾತಿಗೆ ಅರ್ಥ ನೀಡುವುದು ಅಂತಂದ್ರೆ ಸೃಜನಶೀಲತೆ ಮಗು. ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾರರ ಹೆಸರೇನು? ಯಾರ್ರಿ? ಸಹಜ ಸಾಮರ್ಥ್ಯಗಳ ಶೈಕ್ಷಣಿಕ ಸಾಧನೆಗಿಂತ ಕಡಿಮೆ ಇರುವ ಮಂದ ಕಲಿಕಾರರ ಹೆಸರು ಹಿಂದುಳಿದವರು. ಹಿಂದುಳಿದವರು ಅಂತಂದ್ರ ಮತ್ತು OBC ಅಂತ ಅನ್ಬೇಡ್ರಿ. ಹಿಂದುಳಿದವರು ಅಂತಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು. ಶೈಕ್ಷಣಿಕವಾಗಿ ಹಿಂದುಳಿದಿರುವ ಮಕ್ಕಳು. ಓಕೆ, ಸ್ವಲ್ಪ ಪೆನ್ ಪ್ಯಾಡ್ ಚೇಂಜ್ ಆಗ್ಯದ್ರಿ ಇವತ್ತೇ. ಸೊ ಹಾಗಾಗಿ ಅಕ್ಷರ ನೀಟ್ ಬರ್ತಾ ಇಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಡ್ರಿ. ಹಾಗಾಗಿ ಅದಕ್ಕೆ ಬರಿತಾ ಇಲ್ರಿ ನಾನು. ಅಸಾಮಾನ್ಯ ಮಕ್ಕಳು ಎಂಬ ಪದವು ಯಾವ ಅರ್ಥವನ್ನು ಸೂಚಿಸ್ತದೆ? ನಾನು ಇವಾಗ ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್ಸ್ ಪಾಠ ಮಾಡಿದ್ದೀನಿ. ಅಸಾಮಾನ್ಯ ಮಕ್ಕಳು, ವಿನಾಯಿತ ಮಕ್ಕಳು ಅಂತ ಕರಿತೀವಿ. ಅಥವಾ ಅಸಾಮಾನ್ಯ ಮಕ್ಕಳು ಅಂದ್ರೆ ಯಾರು? ಕೇಳಿದಾರಿದೆ ಎಕ್ಸಾಮ್ ಒಳಗ್ರಿ. ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಕ್ಕಳನ್ನ, ಹೆಚ್ಚಿನ ಪ್ರತಿಭೆಯನ್ನ ಹೊಂದಿದವರನ್ನ, ಹೆಚ್ಚಿನ ಪ್ರತಿಭೆ ಉಳ್ಳ ಮತ್ತು ಬುದ್ಧಿಶಕ್ತಿಯಲ್ಲಿ ನ್ಯೂನತೆ ಎರಡೂ ಗುಂಪಿನ ಮಕ್ಕಳನ್ನ ಕಲಿಕೆಯಲ್ಲಿ ಸರಿಯಾದ ಉತ್ತರ ನೋಡ್ರಿ. ಬುದ್ಧಿಶಕ್ತಿಯಲ್ಲಿ ಹಿಂದುಳಿದವ್ರಿಗೆ ನಾವು ಅಸಾಮಾನ್ಯ ಅನ್ನಂಗಿಲ್ಲ. ಹೆಚ್ಚಿನ ಪ್ರತಿಭೆ ಹೊಂದೋರಿಗಲ್ಲ. ಇವ್ರು ಎರಡನ್ನ ಸೇರಿಸಿ ನಾವು ಅಸಾಮಾನ್ಯ ಅಂತ ಹೇಳಿ ನಾನು. ಹೆಚ್ಚಿನ ಪ್ರತಿಭೆ ಉಳ್ಳ
ಹಾಗೂ ಬುದ್ಧಿಶಕ್ತಿಯಲ್ಲಿ ನ್ಯೂನ್ಯತೆ ಹೊಂದಿರುವ ಎರಡೂ ಗುಂಪಿನ ಮಕ್ಕಳನ್ನ ನಾವು ಅಸಾಮಾನ್ಯ ಮಕ್ಕಳು ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಸಿ. ವಿಶೇಷ ಅಗತ್ಯವುಳ್ಳ ಶಿಕ್ಷಣವನ್ನು ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣ ಯಾರಿಗೆ ಕೊಡ್ತೀವಿ ನಾವು? ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣ. ಸಾಮಾನ್ಯ ಶಿಕ್ಷಣ ಯಾರಿಗೆ ಕೊಡ್ತೀವಿ ಅಂದ್ರೆ ಎಲ್ರಿಗೂ ಕೊಡ್ತೀವಿ. ಆದರೆ ವಿಶೇಷ ಅಗತ್ಯತೆ ಉಳ್ಳ ಶಿಕ್ಷಣ ಯಾರಿಗೆ ಕೊಡ್ತೀವಿ? ಬುದ್ಧಿವಂತರಿಗೆ ಕೊಡ್ತೀವ, ನ್ಯೂನ್ಯತೆ ಇರುವ ವ್ಯಕ್ತಿಗಳಿಗೆ ಕೊಡ್ತೀವ, ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡ್ತೀವ, ಪ್ರತಿಭಾವಂತರಿಗೆ ಕೊಡ್ತೀವ? ಅಲ್ಲ, ಪ್ರತಿಭಾವಂತರಿಗೆ ಕೊಡಂಗಿಲ್ಲ, ಅತಿ ವಿಶೇಷ ವ್ಯಕ್ತಿಗಳಿಗೆ ಕೊಡಂಗಿಲ್ಲ, ಬುದ್ಧಿವಂತರಿಗೆ ಕೊಡಂಗಿಲ್ಲ. ನ್ಯೂನ್ಯತೆ ಇರುವ ವ್ಯಕ್ತಿಗಳಿಗೆ ಮಾತ್ರ ಕೊಡುವ ಶಿಕ್ಷಣವನ್ನು ವಿಶೇಷ ಶಿಕ್ಷಣ ಅಥವಾ ವಿಶಿಷ್ಟ ಶಿಕ್ಷಣ ಅಥವಾ ವಿಶಿಷ್ಟ ಮಕ್ಕಳು ಅಂತ ಕರಿತೀವಿ. ಓಕೆ, ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 19 ಸ್ಪೆಷಲ್ ಎಜುಕೇಶನ್ ಇಸ್ ರಿಲೇಟೆಡ್ ಟು. ಸ್ಪೆಷಲ್ ಎಜುಕೇಶನ್ ಯಾವುದಕ್ಕೆ ಸಂಬಂಧಪಟ್ಟದ್ರಿ? ಎಜುಕೇಶನ್ ಆಫ್ ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲತೆ ಹೊಂದಿರುವ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಶಿಷ್ಟ ಶಿಕ್ಷಣ. ಪ್ರಶ್ನೆ ನೋಡ್ರಿ, ಕನ್ನಡದವ್ರು ಮತ್ತೆ ಗಾಬರಿ ಆಗಬೇಡ್ರಿ. ವಿಶಿಷ್ಟ ಶಿಕ್ಷಣವು ಯಾವುದಕ್ಕೆ ಸಂಬಂಧಿಸಿದೆ? ಓಕೆನಾ? ಅಂಗವಿಕಲತೆ ಉಳ್ಳ ಮಕ್ಕಳಿಗೆ ಕೊಡುವ ಶಿಕ್ಷಣ. ಸರಿಯಾದ ಉತ್ತರ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಮೋಸ್ಟ್ ಕರೆಕ್ಟ್ ಅಬೌಟ್ ದಿ ಮೀನಿಂಗ್ ಆಫ್ ಸ್ಪೆಷಲ್ ಎಜುಕೇಶನ್? ಸ್ಪೆಷಲ್ ಎಜುಕೇಶನ್ ಸಂಬಂಧಪಟ್ಟಿರೋದು ಯಾವ್ದ್ರಿ? ಎಜುಕೇಶನ್ ಫಾರ್ ಆಲ್ ಬೈ ಸ್ಪೆಷಲ್ ಟ್ರೀಟ್ಮೆಂಟ್. ಓಕೆ, ಎಜುಕೇಶನ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ಎಜುಕೇಶನ್ ಫಾರ್ ಎಕ್ಸ್ಟ್ರಾರ್ಡಿನರಿ ಚಿಲ್ಡ್ರನ್, ಎಜುಕೇಶನ್ ಫಾರ್ ಲೋ ಅಚೀವಿಂಗ್ ಚಿಲ್ಡ್ರನ್. ಅಲ್ಲ, ಸರಿಯಾದ ಉತ್ತರ ಬಿ, ಎಜುಕೇಶನ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ವಿಶೇಷ ಅಗತ್ಯ ಇರುವ ಮಕ್ಕಳಿಗೆ ಕೊಡುವ ಶಿಕ್ಷಣವನ್ನು ನಾವು ಸ್ಪೆಷಲ್ ಎಜುಕೇಶನ್ ಅಂತ ಕರಿತೀವಿ. ಬ್ರೈಲ್ ಮೆಥಡ್ ಅಂಡ್ ಟೇಪ್ ರೆಕಾರ್ಡಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎಜುಕೇಶನಲ್ ಪ್ರೊವಿಷನ್ ಫಾರ್. ಯಾರಿಗೆ ಯೂಸ್ ಮಾಡ್ತೀವ್ರಿ ನಾವು ಬ್ರೈಲ್ ಲಿಪಿ? ಯಾರಿಗೆ ಯೂಸ್ ಮಾಡ್ತೀವಿ ಹೇಳ್ರಿ? ಎಸ್, ಕಣ್ಣು ಕಾಣದೇ ಇರುವಂತವರಿಗೆ. ಕಣ್ಣು ಕಾಣದೇ ಇರುವಂತವರಿಗೆ ಟೇಪ್ ರೆಕಾರ್ಡಿಂಗ್. ಯಾಕಂತಂದ್ರೆ ಅವ್ರಿಗೆ ಕಣ್ಣೇ ಕಾಣಂಗಿಲ್ಲ, ಹಾಗಾಗಿ ಕಿವಿಯಾಗಿಟ್ಟು ಕೇಳಿಸ್ತಾರೆ, ರೆಕಾರ್ಡಿಂಗ್ ಕೇಳ್ತಿರ್ತಾರ. ಮತ್ತು ಬ್ರೈಲ್ ಲಿಪಿ ಕೂಡ ವಿಜುವಲಿ ಇಂಪೇರ್ಡ್ ಸ್ಟೂಡೆಂಟ್ಸ್ ಅಂದ್ರೆ ಕಣ್ಣು ಕಾಣದಿರುವ ಮಕ್ಕಳಿಗೆ ಬ್ರೈಲ್ ಲಿಪಿಯನ್ನು ಯೂಸ್ ಮಾಡ್ತೀವಿ. ವಿಚ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಆರ್ ಇನ್ಕ್ಲೂಡೆಡ್ ಇನ್ ಇನ್ಕ್ಲೂಸಿವ್ ಎಜುಕೇಶನ್? ಇನ್ಕ್ಲೂಸಿವ್ ಎಜುಕೇಶನ್ ಒಳಗೆ ಯಾರು ಇರ್ತಾರೆ ಹೇಳ್ರಿ? ಓನ್ಲಿ ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ ಇರ್ತಾರ, ನಿರ್ದಿಷ್ಟ ಮಕ್ಕಳು ಇರ್ತಾರ, ಸಮನ್ವಯ ಶಿಕ್ಷಣ. ನೋಡ್ರಿ, ಮತ್ತೆ ಸಮನ್ವಯ ಶಿಕ್ಷಣ ಇಲ್ಲಿ ಮಿಕ್ಸ್ ಅದಾವ್ರಿ. ಎಕ್ಸ್ಟ್ರಾರ್ಡಿನರಿ ಅಂದ್ರೆ ವಿಶಿಷ್ಟ ಶಿಕ್ಷಣ, ಅಪವಾದಾತ್ಮಕ ಮಕ್ಕಳು, ವಿನಾಯಿತ ಮಕ್ಕಳು, ಅಸಾಮಾನ್ಯ ಮಕ್ಕಳು, ಅಸಾಧಾರಣ ಮಕ್ಕಳು ಮತ್ತು ಸಮನ್ವಯ ಶಿಕ್ಷಣ ಎಲ್ಲ ಕೂಡ ಮಿಕ್ಸ್ ಕ್ವಶನ್ಸ್ ಅದಾವ, ಕನ್ಫ್ಯೂಸ್ ಆಗಬಾರ್ದು. ಇನ್ಕ್ಲೂಸಿವ್ ಎಜುಕೇಶನ್ ಓನ್ಲಿ ನಿರ್ದಿಷ್ಟ ಮಕ್ಕಳು ಅಲ್ಲ, ಜನರಲ್ ಅಂಡ್ ಸ್ಪೆಸಿಫಿಕ್ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅಂದ್ರೆ ಸಾಮಾನ್ಯ ಮಕ್ಕಳು ಮತ್ತು ಅಸಾಮಾನ್ಯ ಮಕ್ಕಳು, ಸ್ಪೆಸಿಫಿಕ್ ನಿರ್ದಿಷ್ಟ ಮಕ್ಕಳನ್ನು ಸೇರಿಸಿ ಕೊಡುವ ಶಿಕ್ಷಣವನ್ನು ಇನ್ಕ್ಲೂಸಿವ್ ಎಜುಕೇಶನ್. ಕೇವಲ ಜನರಲ್ ಅಲ್ಲ. ಮಲ್ಟಿಲಿಂಗ್ವಲ್ ಅಂದ್ರೆ ಅನೇಕ ಭಾಷೆಗಳನ್ನು ಮಾತನಾಡೋರನ್ನು ಸೇರಿಸಿ ಕೊಡೋದು ಅಲ್ಲ. ಗಿಫ್ಟೆಡ್ ಚಿಲ್ಡ್ರನ್ಸ್ ಪ್ರತಿಭಾವಂತರು ಅಲ್ಲ. ಸರಿಯಾದ ಉತ್ತರ ಸಾಮಾನ್ಯ ಮತ್ತು ಸ್ಪೆಸಿಫಿಕ್, ನಿರ್ದಿಷ್ಟ ಮಕ್ಕಳನ್ನು ಸೇರಿಸಿ ನೀಡುವ ಶಿಕ್ಷಣ. ದ ಟರ್ಮ್ ಡಿಸೇಬಲ್ಡ್ ಚಿಲ್ಡ್ರನ್ ರೆಫರ್ಸ್ ಟು. ಓಕೆ, ಅಂಗವಿಕಲ ಮಗು ಅಂತಂದ್ರೆ ಏನು? ಅಥವಾ ಅಸಾಮರ್ಥ್ಯ ಮಗು ಅಂತಂದ್ರೆ ಏನು? ವಿಕಲಚೇತನ ಮಗು ಅಂತಂದ್ರೆ ಏನು? ಚಿಲ್ಡ್ರನ್ ವಿತ್ ಸೆನ್ಸರಿ ಫಿಸಿಕಲ್ ಅಂದ್ರೆ ಮಗು ಭಾವನಾತ್ಮಕವಾಗಿ ಮತ್ತು ಫಿಸಿಕಲ್ ಅಂದ್ರೆ ದೈಹಿಕವಾಗಿ ನ್ಯೂನತೆ ಹೊಂದಿರತಕ್ಕಂಥ ಮಗು. ಆಲ್ ಚಿಲ್ಡ್ರನ್ ವಿತ್ ಎಮೋಷನಲ್ ಡಿಫಿಕಲ್ಟೀಸ್ ಅಂದ್ರೆ ಭಾವನಾತ್ಮಕ ಮತ್ತು ಬೌದ್ಧಿಕವಾಗಿ ನ್ಯೂನತೆ ಹೊಂದಿರುವ ಮಗು. ಹೌದು, ಎಲ್ಲಾ ಮಕ್ಕಳು ಬೋತ್ ಎ ಅಂಡ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಎಲ್ಲಾ ನ್ಯೂನತೆಯನ್ನು ಹೊಂದಿರತಕ್ಕ ಸೆನ್ಸರಿ ಆಗಲಿ, ಫಿಸಿಕಲ್ ಆಗಲಿ, ಎಜುಕೇಶನಲ್ ಆಗಲಿ, ಇಂಟೆಲೆಕ್ಚುವಲ್ ಆಗಲಿ, ಸೋಷಿಯಲ್ ಆಗಲಿ, ಮಾರಲ್ ಆಗಲಿ, ಈ ಎಲ್ಲಾ ನ್ಯೂನತೆಯನ್ನು ಹೊಂದಿರತಕ್ಕಂಥ ಮಗು, ಈ ಎಲ್ಲ ಚಾಲೆಂಜಸ್ ಅನ್ನು ಹೊಂದಿರತಕ್ಕಂಥ ಮಗು, ಇಂಪೇರ್ಮೆಂಟ್ಸ್ ಅನ್ನು ಹೊಂದಿರತಕ್ಕಂಥ ಮಗುವನ್ನ ನಾವು ಡಿಸೇಬಲ್ಡ್ ಚಿಲ್ಡ್ರನ್ ಅಂತ ಕರಿತೀವಿ. 24ನೇದು ಗಿಫ್ಟೆಡ್ ಸ್ಟೂಡೆಂಟ್ಸ್ ಆರ್. ಏನ್ರಿ ಗಿಫ್ಟೆಡ್ ಚಿಲ್ಡ್ರನ್? ಪ್ರತಿಭಾವಂತರು ಎಂದರೆ ಯಾರು? ಪ್ರತಿಭಾವಂತರು ಅಂತಂದ್ರೆ ಯಾರು? 140+ IQ ಇರ್ತದ. ಓಕೆ, ಇಂಟ್ರೋವರ್ಟ್ ಇನ್ ನೇಚರ್, ನಾನ್ ಅಸರ್ಟಿವ್ ಆಫ್ ದೇರ್ ನೀಡ್ಸ್, ಇಂಡಿಪೆಂಡೆಂಟ್ ಆಫ್ ಟೀಚರ್ಸ್, ಇಂಡಿಪೆಂಡೆಂಟ್ ಇನ್ ದೇರ್ ಜಡ್ಜ್ಮೆಂಟ್. ಓಕೆನಾ? ತಮ್ಮ ಜಡ್ಜ್ಮೆಂಟ್ ನಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿರ್ತಾರ. ಓಕೆನಾ? ತಮ್ಮ ಅಭಿವ್ಯಕ್ತಿ ಪಡಿಸುವಲ್ಲಿ ಇಂಡಿಪೆಂಡೆಂಟ್ ಆಗಿರ್ತಾರೆ. ಎಜುಕೇಶನ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಶುಡ್ ಬಿ ಪ್ರೊವೈಡೆಡ್. ಎಜುಕೇಶನ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಶುಡ್ ಬಿ ಪ್ರೊವೈಡೆಡ್. ಓಕೆ, ಯಾರಿಗೆ ನಾವು ಸ್ಪೆಷಲ್ ಎಜುಕೇಶನ್ ಅನ್ನ ಕೊಡ್ತೀವಿ? ಎಜುಕೇಶನ್ ಆಫ್ ಚಿಲ್ಡ್ರನ್ ವಿತ್ special needs should be provided by methods developed for special children in special schools, special teachers in special schools along with other normal children. ಯಾವುದು ಸರಿಯಾದ ಉತ್ತರ ರೀ? ಸರಿಯಾದ ಉತ್ತರ ಎಸ್, ಎಲ್ಲವೂ ಕೂಡ ಕರೆಕ್ಟ್ ಆದವ್ರು ಇಲ್ಲತ್ತಿಲ್ಲ, ಆದರೆ ಸರಿಯಾದ ಉತ್ತರ ಇದು. ಓಕೆ, ಅಲಾಂಗ್ ವಿತ್ ಅದರ್ ನಾರ್ಮಲ್ ಅಲ್ಲ, ಸ್ಪೆಷಲ್
ವಿಶಿಷ್ಟ ಮಕ್ಕಳಂದ್ರೆ ಇದು ಬರಂಗಿಲ್ಲ. ಬಟ್ ಇನ್ ಸ್ಪೆಷಲ್ ಸ್ಕೂಲ್ಸ್ ಕರೆಕ್ಟ್ ಅದ. ಬೈ ಸ್ಪೆಷಲ್ ಟೀಚರ್ಸ್ ಇನ್ ಸ್ಪೆಷಲ್ ಸ್ಕೂಲ್ ಕರೆಕ್ಟ್ ಅದ. ಬಟ್ ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಬೈ ಮೆಥಡ್ಸ್ ಡೆವಲಪ್ಡ್. ಅಂದ್ರೆ ಒಂದು ವಿವಿಧ ಬೋಧನಾ ಕೌಶಲ್ಯಗಳನ್ನು ಹೊಂದಿಸ್ಕೊಳ್ಬೇಕು. ಎಲ್ಲಾ ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಲಿಕಾ ಪ್ರಕ್ರಿಯೆ, ಬೋಧನಾ ಪ್ರಕ್ರಿಯೆಯನ್ನ ವ್ಯವಸ್ಥೆಗೊಳಿಸಬೇಕು. ಸೊ ಬೈ ಮೆಥಡ್ಸ್ ಡೆವಲಪ್ಡ್ ಫಾರ್ ಸ್ಪೆಷಲ್ ಚಿಲ್ಡ್ರನ್, ವಿಶಿಷ್ಟ ಮಕ್ಕಳಿಗೆ ಒಂದು ವ್ಯವಸ್ಥೆಯನ್ನು ಡೆವಲಪ್ ಮಾಡಿರಬೇಕು. ಇನ್ನು ಸ್ಪೆಷಲ್ ಸ್ಕೂಲ್ ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತ್ರಿ? ಇದು ಏನಪ್ಪಾ ಅಂತಂದ್ರೆ ನಾನು ನಿಮ್ಗ ವಿಶಿಷ್ಟ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ತಗೊಂಡಿನಿ. ಓಕೆ ಓಕೆ ಈಗ ನಾನು ಮತ್ತೆ ಇವ್ಯಾಲ್ಯೂಯೇಷನ್ ಅನ್ನ ಪ್ರಾರಂಭ ಮಾಡ್ಬೇಕಾ, ಅಥವಾ ಇದೊಂದು ಅಪ್ಲೋಡ್ ಮಾಡಿ ಇವ್ಯಾಲ್ಯೂಯೇಷನ್ ಅನ್ನ ಪ್ರಾರಂಭ ಮಾಡ್ತೀನಿ? ಓಕೆನಾ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ್ರಿ. ಸ್ವಲ್ಪ ಇವ್ಯಾಲ್ಯೂಯೇಷನ್ ಕೂಡ ದೊಡ್ಡದೇ ಅದ ರೀ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ.